ನಮಸ್ಕಾರ ವೀಕ್ಷಕರೇ, ಇವತ್ತಿನ ಮೈಯಾಸ್ ಮೇಡ್ ವಿತ್ ಲವ್ ರಗಳೆ ವಿತ್ ರಿಷಿಕಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಗೆಸ್ಟ್ ನಿನಗಾಗಿ ಖ್ಯಾತಿಯ ವಿಶಾಲ್ ಹೆಗ್ಡೆ ಹಾಗೂ ಗಾಳಿಪಟ ಖ್ಯಾತಿಯ ನೀತು. ಓಕೆ, ನೀತು ಅಂಡ್ ವಿಶಾಲ್, ನೀವಿಬ್ರು ನಮ್ ಶೋಗೆ ಯಾಕೆ ಒಟ್ಟಿಗೆ ಬಂದಿರೋಂತ ದೊಡ್ಡ ಕಾರಣ ನಾನು ಹೇಳ್ಬಿಡ್ಲಾ ಆಡಿಯನ್ಸ್ಗೆ? ಹೇಳ್ಬಿಡ್ಲಾ? ಇವರಿಬ್ರು ತುಂಬಾ ದಿವಸದಿಂದ ತುಂಬಾ ವರ್ಷಗಳಿಂದ ಫ್ರೆಂಡ್ಸ್, ತುಂಬಾ ಒಳ್ಳೆ ಫ್ರೆಂಡ್ಸ್. ಒಳ್ಳೆ ಗ್ಯಾರಂಟಿ ಇಲ್ಲ ಫ್ರೆಂಡ್ಸ್. ಯಾಕಪ್ಪ, ಒಳ್ಳೆಗೆ ಏನ್ ಮಿಸ್ ಆಯ್ತಲ್ಲ? ಇಲ್ಲ, ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ, ಮಧ್ಯದಲ್ಲಿ ಸ್ವಲ್ಪ ಒಳ್ಳೆ ಸೈಡ್ಗೆ ಹೋಗ್ಬಿಡ್ತು. ಯಾಕಪ್ಪ? ಆಮೇಲೆ ಜೋಡಿಸ್ಕೊಂಡು ಈಗ ಒಳ್ಳೆ ಫ್ರೆಂಡ್ಸ್. ನೀನೇನೋ ಕಿರಿಕ್ ಮಾಡಿರ್ತೀಯ. ಕರೆಕ್ಟ್. ಅದ್ ಯಾಕೆಲ್ಲ ನನ್ ಮೇಲೆ ಬ್ಲೇಮ್ ಆಗ್ತಾರೆ? ಎಲ್ಲರಿಗೂ ಗೊತ್ತು ವಿಶಾಲ್. ಓಕೆ, ಅದು ಬಿಡಿ, ಬೇರೆ ವಿಷಯ ಮಾತಾಡ. ಅದನ್ನೇ ಹೇಳು ನನ್ಗೆ, ಯಾಕೆ ಜಗಳ? ಇವನೇ ಮಾಡಿದ್ದ ಏನಾದ್ರು? ಇವನೇ ಮಾಡಿದ್ದ? ಏನ್ ಮಾಡಿದೆ? ನೋ, ರೀಸೆಂಟ್ಲಿ ಯಾವ್ದೋ ಒಂದು ಶೋಗೆ ಹೋಗಿದ್ವಿ, ರೇಡಿಯೋ ಇದಕ್ಕೆ. That time she agreed that's her mistake and she patched up with me. Now she's saying something else only. ನನ್ ಒಳ್ಳೆಯವಳು, ನಾನು ಹಂಗೆ ಮಾಡೋದು ಯಾವಾಗ್ಲೂ. ಬಟ್ ಇಬ್ರು ಅವಾಗಿಂದ ಜಗಳ ಆಗುತ್ತೆ ಅಂತೀರಾ. ಆ ಜಗಳ ಆಗಕ್ ಕಾರಣ ಹೇಳ್ಬಿಡಿ ನನ್ಗೆ. ಅದು ಒಂದ್ಸರಿ ಏನಾಗುತ್ತೆ, ನಾನ್ ನೋಡಿ ಸುಮ್ನೆ ತುಂಬಾ ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್. ಆಮೇಲೆ ಏನಾಗುತ್ತೆ, ಸ್ವಲ್ಪ ಮೆಂಟಲ್ ತರ ಆಡ್ತಾ ಇರ್ತಾರೆ, ಕೋಪ ಬಂದ್ಬಿಡುತ್ತೆ ನನಗೆ. ಓ ಕರೆಕ್ಟ್, ಇದನ್ನ ಕುಯ್ತಾನೇ ಇದಾರೆ. ಮೆಂಟಲ್ ಅವರೇ. ನೀನು? ನಾನು ಹಂಗೆ ಇದೀನಿ. ಸ್ವಲ್ಪ ಜಾಸ್ತಿ ಮೆಂಟ್ಲ? ನಥಿಂಗ್, ವಿ ವೆಂಟ್ ಟು ಅ ಶೋ, ಅಲ್ಲೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ಸ್ವಲ್ಪ ಟ್ಯಾಂಟ್ರಮ್ಸ್ ತೋರಿಸ್ತಾ ಇದ್ರು, ನನ್ಗೆ ಇಷ್ಟ ಆಗಿಲ್ಲ. ಟ್ಯಾಂಟ್ರಮ್ಸ್ ಇಲ್ಲ ಅಂದ್ರೆ ನಾವು ಹೀರೋಯಿನ್ಸ್ ಆಗಕ್ ಸಾಧ್ಯ ಅಲ್ಲ. ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್? ನಿನ್ ಸಾಂಗ್ ಯೂನೋ ಡಾನ್ಸ್ ಮಾಡದ್ನಾ? ಅಯ್ಯೋ ದೇವರಾಣೆ ಇಲ್ಲ, ಮಾಡಿರ್ತಾನತ್ರ. ಬಟ್ ನನ್ ಸಾಂಗ್ ನೀತು ಡಾನ್ಸ್ ಮಾಡಬಹುದು. ಹೌದಾ? ಸಾಂಗ್ ಹೆಸರು ಅಂಜದ ಗಂಡು. ಓ, ಅವ್ನ್ ಸಾಂಗ್ ನೀನ್ ಡಾನ್ಸ್ ಮಾಡ್ಬಿಟ್ಯಾ? ಅವ್ನು ನೋಡಿ ಸಾಂಗ್ ಹೆಸರು ಅಂಜದ ಗಂಡು ಅಂತ. ಇರ್ಲಿ ಪರವಾಗಿಲ್ಲ. ನೀನ್ ಅವ್ನಿಗೊಂದು ಹೇಳು, ಬಿಂಕದ ಸಿಂಗಾರಿ ಅಂತ ಡಾನ್ಸ್ ಮಾಡು. ನಾನ್ ಹೇಳ್ಬೇಕಾಗಿಲ್ಲ, ಬಾಯ್ ಬಿಟ್ಟು. Actually we started off, I met Neetu first. ಏನಿಲ್ಲ, ಸ್ಟೇಜ್ ಶೋಗೆ ಇವರು ನನ್ನ ಪಾರ್ಟ್ನರ್ ಆಗಿದ್ರು ಅಷ್ಟೇ. ಓಕೆ, ಯಾವ್ದು? ಹಳೆ ಹಾಡುಗಳ ಸಂಗ್ರಹದಿಂದ ಅವ್ರು ಮಾಡಿದ್ರು. Okay. ಅದ್ರಲ್ಲಿ ಹಳೆ ರಾಜನ್ ತರ ಅವ್ರು ಬರ್ಬೇಕಾಗಿತ್ತು, ನಾನ್ ಮತ್ತೆ ರಾಜ್ಕುಮಾರಿ ತರ ಬರ್ಬೇಕಾಗಿತ್ತು. ಸೊ ಅಲ್ಲಿ ತುಳು ಕನೆಕ್ಷನ್ ಆಯ್ತು. ಓ, ನಮ್ಮೂರ್ ಹುಡ್ಗ ಅಂತ ಗೊತ್ತಾಯ್ತು. ಆಮೇಲೆ ನಿನಗಾಗಿನೂ ನೋಡಿದ್ವಲ್ಲ, ಪಾಪ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತೆಲ್ಲ ಗೊತ್ತಿತ್ತು. ನೋಡಕ್ಕೂ ಡೀಸೆಂಟ್ ಆಗಿದ್ರು, ಬಿಹೇವಿಯರ್ ಡೀಸೆಂಟ್ ಆಗಿತ್ತು. ಅದಕ್ಕೆ ಫ್ರೆಂಡ್ಶಿಪ್ ಪರವಾಗಿಲ್ಲ ಅಂತ. ಆಕ್ಚುಲಿ ನಿನಗಾಗಿ ನೋಡಿದಾಗ ನಾನ್ ನಿನ್ ತುಂಬಾ ಏನೋ ಓದೋ ಅಂತ ಹುಡ್ಗ, ತುಂಬಾ ಡೀಸೆಂಟ್ ಹುಡ್ಗ ಅಂತೆಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಓದೋ ಅಂತ ಪರವಾಗಿಲ್ಲ, ಡೀಸೆಂಟ್ ಹುಡುಗನು. ವಾಟ್ ಅ ಜೋಕ್. ಅಲ್ಲ, ನಿಜವಾಗ್ಲು ಅವನು ಕನ್ನಡಕ ಹಾಕೊಂಡು ಹಂಗೆಲ್ಲ ಇದ್ನಲ್ಲ ಆ ಮೂವಿನಲ್ಲಿ. ಸೀರಿಯಸ್ಲಿ ಐ ಥಾಟ್ ಯು ನೋ It was a character, studious character. ಅವನೇ ಹೇಳ್ತಾ ಇದ್ದ, ನನ್ನ ಹತ್ರ ಅಲ್ಲ ರಿಷಿಕಾ. I am decent, obviously I am decent. ಓಕೆ, ಇವ್ನ್ ರಿಯಲ್ ಕ್ಯಾರೆಕ್ಟರ್ ಏನಂಗ? ಬಾಂಬೆಲೆಲ್ಲ ಹುಟ್ಟು ಬೆಳ್ದಂತ ಹುಡ್ಗ. ಅಂಡರ್ವರ್ಲ್ಡ್ ಕನೆಕ್ಷನ್ ಇದೆಯಾ? ದೇವರಾಣೆ ಇಲ್ಲ. ಯಾಕೆ ನಿಜ ಹೇಳ್ತಾ ಇಲ್ಲ ವಿಶಾಲ್? ಯಾಕೆ ಹೆದರ್ಕೋತಾ ಹುಟ್ಟಿದ್ ಬಾಂಬೆಯಲ್ಲಿ, ಬೆಳೆದಿದ್ದು ಬೆಂಗಳೂರಲ್ಲಿ. ಹೇಗಿತ್ತು ಬಾಂಬೆ ಲೈಫ್? ಬಾಂಬೆ ಲೈಫ್, ನಾನು ಅಲ್ಲಿ ಹುಟ್ಟಿದ. ಐ ಡಿಡ್ ಮೈ ಸ್ಕೂಲಿಂಗ್ ಓನ್ಲಿ ಟಿಲ್ ಸೆಕೆಂಡ್. ಓಕೆ, ಥರ್ಡ್ ಸ್ಟ್ಯಾಂಡರ್ಡ್ ಇಲ್ಲಿ ಶಿಫ್ಟ್ ಆದ್ವಿ. ಡ್ಯಾಡ್ ಶಿಫ್ಟೆಡ್, ಇಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಸೊ ವಿ ಶಿಫ್ಟೆಡ್ ಬೇಸ್ ಹಿಯರ್. ಸ್ಕೂಲಿಂಗ್ ಎಲ್ಲ ಆಯ್ತು, ಕಾಲೇಜ್ ಎಲ್ಲ ಆಯ್ತು. ಸೊ ಬೇಸಿಕಲಿ ಬಾಟ್ ಅಪ್ ಇನ್ ಬ್ಯಾಂಗ್ಳೂರ್, ಓನ್ಲಿ ಬಾರ್ನ್ ಇನ್ ಬಾಂಬೆ. ತಿರ್ಗಾ ಹೋದೆ ಬಾಂಬೆಗೆ. ಐ ಡಿಡ್ ಆಕ್ಟಿಂಗ್ ಕೋರ್ಸ್ ವಿತ್ ನಾದಿರಾ ಬಬ್ಬರ್. ಓಕೆ, ಒಂದು ಥಿಯೇಟರ್ ಗ್ರೂಪ್ ಇತ್ತು, ಒನ್ ಆಫ್ ದ ಬೆಸ್ಟ್ ಥಿಯೇಟರ್ ಗ್ರೂಪ್ ಇನ್ ಬಾಂಬೆ. ಆಫ್ಟರ್ ದ್ಯಾಟ್ ಒಂದು ಸೀರಿಯಲ್ ಆಫರ್ ಬಂತು, ಹಿಂದಿ ಸೀರಿಯಲ್. ಐ ಜಂಪ್ಡ್ ಇನ್ ಟು ದ್ಯಾಟ್, ಮಾಡಿದೆ, ಒಂದು ಮ್ಯೂಸಿಕ್ ವಿಡಿಯೋ ಮಾಡಿದೆ. ದೆನ್ ಇದು ಗೊತ್ತಿಳಿ ಸುಮ್ಮನೆ ಇಲ್ಲಿ ಬಿಲ್ಡಪ್ ಓ ಅಂತಿರೋದು. ಮ್ಯೂಸಿಕ್ ವಿಡಿಯೋ ಗೊತ್ತಿರಲಿಲ್ಲ ನನಗೆ. ಓಕೆ, ಸೊ ಆಮೇಲೆ ಐ ಗಾಟ್ ಅ ಆಫರ್ ಫಾರ್ ನಿನಗಾಗಿ. ಓಕೆ, ಸೊ ಆಫ್ಟರ್ ದ್ಯಾಟ್ ಇಲ್ಲಿದ್ದೀನಿ. ನೀನು ಹುಟ್ಟಿದಾಗಿಂದ ನಟಿ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ ಅಥವಾ? ಹುಟ್ಟಿದಾಗ ನಾನು ನಟಿ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ನಾನು ನಟಿ ಅಂತಾನೆ ಅನ್ಕೊಂಡಿದ್ದೆ. ಹೌದಾ? ಫುಲ್ ಅವ ಹುಟ್ಟಿದಾಗಿಂದಾನೆ ನಖರಗಳು, ಮೇಕಪ್. ಆಕ್ಚುಲಿ ನನ್ಗೆ ಮೇಕಪ್ ನಖರಗಳಿಗಿಂತ ಜಾಸ್ತಿ ನನ್ಗೆ ಆಕ್ಟಿಂಗ್ ಅನ್ನೋದು ತುಂಬಾ ಇಷ್ಟ ಆಗ್ತಾ ಇತ್ತು ಚಿಕ್ಕವಳದಾಗ. ಮಾಡ್ತಾ ಇದ್ಯಾ ಏನಾದ್ರು? ಯಾ ತುಂಬಾ. ಅಂಜದ ಗಂಡು ಏನು ಇಲ್ಲ ಅವ್ನು ಹೇಳಿದ್ದು, ನಾನು ಅಂಗುಲಿಮಾಲ ಪಾತ್ರನೇ ಮಾಡಿದ್ದೀನಿ ಒಂದ್ ಟೈಮಲ್ಲಿ. ಬಿಕಾಸ್ ನಂದು ಆಲ್ ಗರ್ಲ್ಸ್ ಸ್ಕೂಲ್ ಇತ್ತು, ಸೊ ನಾನೇ ಟಾಲ್ ಹುಡುಗಿ, ಸೊ ಅಫ್ಕೋರ್ಸ್ ಮಾಡಿದ್ದೀನಿ. ನಂಗೆ ಆಕ್ಟಿಂಗ್ ತುಂಬಾ ಇಷ್ಟ ಆಗ್ತಾ ಇತ್ತು, ಎಕ್ಸ್ಪ್ರೆಷನ್ಸ್, ಆರ್ಟ್ ಇಷ್ಟ ಆಗ್ತಾ ಇತ್ತು. ಎಲ್ಲ ಕಡೆ ಇದೆ ಸೇಮ್. ನಿಜ ಜೀವನದಲ್ಲೂ ಅದೇ ಮಾಡ್ತಾಳ? ತುಂಬಾ ನಿಜ ಜೀವನದಲ್ಲೂ ಆಕ್ಟಿಂಗ್ ಮಾಡ್ತಾರೆ. ನಾನು ಹೇಳ್ತೀನಿ, ಅಟ್ಲೀಸ್ಟ್ ರಿಲ್ಯಾಕ್ಸ್. ಈ ತರ ಫ್ರೆಂಡ್ಸ್ ಇದ್ದಾಗ ನಾವು ಸ್ವಲ್ಪ ನಖರಗಳು, ಡ್ರಾಮಾಗಳು ಜಾಸ್ತಿ ಮಾಡ್ಬೇಕಾಗುತ್ತೆ. ಅವ್ರು ಇಕ್ವಿವೆಲೆಂಟ್ ಆಗಿರ್ಬೇಕಾಗುತ್ತಲ್ವಾ, ಅದಕ್ಕೆ. ಸೊ ಫ್ರೆಂಡ್ಶಿಪ್ ಅಲ್ಲಿ ಎಲ್ಲರೂ ಫ್ಲರ್ಟ್ ಗೀಟ್ ಮಾಡಕ್ ಟ್ರೈ ಮಾಡಿದಾನ? ನನ್ ಜೊತೆಲ್ಲ ಇಲ್ಲ. ಅಷ್ಟು ಧೈರ್ಯ ಇಲ್ಲ ಅನ್ಕೋತೀನಿ. ಧೈರ್ಯ ಅಲ್ಲ, ನಾವು ಅದಕ್ಕೆ ನಾವು ಫ್ರೆಂಡ್ಸ್ ಆಗಿರೋದು.
ಕರೆಕ್ಟ್. ನನ್ನ ಹತ್ರ ತುಂಬಾ ಹುಡುಗಿರ್ ಬಗ್ಗೆ ಹೇಳಿದಾನೆ, ಅವಳು ನನ್ನ ಫ್ರೆಂಡು ಅಂತ ಹೇಳಿದಾನೆ. ಸೊ ನಂಗೆ ಅವ್ರು ನಿಜವಾಗ್ಲೂ ಫ್ರೆಂಡ್ಸ್ ಏನು ಅಂತ ಗೊತ್ತಿಲ್ಲ. ತುಂಬಾ ಹಿಂದೆ, ಇವಾಗಲ್ಲ ತುಂಬಾ ಹಿಂದೆ. ಹೌದೇನಪ್ಪ? ಬರೀ ಫ್ರೆಂಡ್ಸ್ ಅಂತ ಹೇಳ್ತೀನಿ, ಫ್ಲರ್ಟಿಂಗ್ ಇಲ್ಲಿ ಬಂತದ್ರಲ್ಲಿ. ಆದ್ರೆ ಕಣ್ಣಲ್ಲಿ ಅವಳು ನನ್ನ ಫ್ರೆಂಡ್ ಅಂತ ಇರುತ್ತೆ. ಹೆಂಗೋ ತೋರ್ಸಪ್ಪ ಒಂದ್ಸಲಿ. ದೇವ್ರನ್ನ ಈ ತರ ಎಲ್ಲ ಮಾಡಲ್ಲ, ಸಹಿ ಆಗುತ್ತೆ ಹಿಂಗೆಲ್ಲ. ನನ್ ಯೋಚನೆ ಮಾಡ್ಕೊಂಡ್ರೆ ನಾನು ಆಮೇಲೆ ಪಾಪ ಅವ್ನ ಗರ್ಲ್ ಫ್ರೆಂಡ್ಸ್ ಎಲ್ಲ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಅಲ್ವೇನಪ್ಪ? ಬೇರೆ ಟಾಪಿಕ್ ಮಾತಾಡಿ. ಕರೆಕ್ಟ್ ಕರೆಕ್ಟ್. ನೀತು ಮಾಡಿರೋ ಗಾಳಿಪಟ ಕ್ಯಾರೆಕ್ಟರ್ ತುಂಬಾ ಫೇಮಸ್ ಆಗಿತ್ತು, ಎಲ್ರು ಇಷ್ಟಪಟ್ಟಿದ್ರು ಹಂಗಿನ. ಸೊ ಆ ತರ ಬಜಾರಿ ಕ್ಯಾರೆಕ್ಟರ್ ನಿನ್ ರಿಯಲ್ ಲೈಫ್ ಅಲ್ಲೂನಾ? ಯಾರ್ಯಾರ ಜೊತೆ ಬಜಾರಿಯಾಗಿರ್ಬೇಕು ಅಂತ ಇರುತ್ತೋ ಅದೊಂದು ಹುಟ್ಟಿದ್ದಲ್ಲ ಮುಗಿ ನೋಡ. ಬಟ್ ಟ್ರಸ್ಟ್ ಮೀ, ಆ ರೋಲ್ ತುಂಬಾ ಚೆನ್ನಾಗಿ ಮಾಡಿದ್ರು. ಹೌದು, ಇಟ್ ಸೂಟ್ಸ್ ಹರ್ ವೆರಿ ವೆಲ್. ಗೊತ್ತಾಗುತ್ತೆ ನೀತು ಇದು ಹೆಂಗ್ ಗೊತ್ತಾ, ಕಾಂಪ್ಲಿಮೆಂಟ್ ಜೊತೆ ಹಂಗೇನೆ ಪಂಚ್ ಮಾಡೋದು ಆ ತರ ಇದು. ಅಲ್ಲ ಇದು ತೊಟ್ಲು ತೂಗೋದು ಮಗುನು ಗಿಂಡದು ಅಂತ. ಬಟ್ ಆ ಪಾತ್ರದ ಬಗ್ಗೆ ಹೇಳು. ನಿಂಗೆ ಫಸ್ಟ್ ಯೋಗರಾಜ್ ಭಟ್ ಅವ್ರು ಬಂದು ಈ ತರ ಒಂದು ಅಂದ್ರೆ ಮೋರ್ ಟಾಮ್ ಬಾಯ್ಶ್ ಕ್ಯಾರೆಕ್ಟರ್ ಅದು. ಸೊ ಆತರ ಒಂದ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂದಾಗ ನಿನ್ಗೆ ನೀನ್ ಯೂಸೇ ರಿಯಲ್ ಲೈಫ್ ಅಲ್ಲಿ ಹಂಗಲ್ಲ ಜಾಸ್ತಿ ಅಂತ. ಸೊ ಆತರ ಮಾಡ್ಬೇಕು ಯಾರ್ಯಾರ ಜೊತೆ ಇರ್ಬೇಕು ಅವ್ರ ಜೊತೆ ಇದ್ಯಾ? ಸೊ ಅದನ್ನ ಅಳವಡಿಸ್ಕೊಂಡ್ಯಾ ನೀನು ಇವನ್ ಇನ್ ಫಿಲ್ಮ್ ಕ್ಯಾರೆಕ್ಟರ್? ಒಂದೇನಂದ್ರೆ ನಾನು ಆ ಪಾತ್ರ ಮಾಡ್ಬೇಕಾದ್ರೆ ನಾನು ಒಂದೇ ಒಂದ್ ವಿಷಯ ಮನ್ಸಲ್ಲಿ ಇಟ್ಕೊಂಡಿದ್ದು, ತುಂಬಾ ಜನ ನಾವು ಟಾಮ್ ಬಾಯ್ ಅಂದ ತಕ್ಷಣ ಅದ್ರಲ್ಲೂ ಸ್ವಲ್ಪ ಕ್ಯೂಟ್ ಆಗಿರೋಕೆ ಟ್ರೈ ಮಾಡ್ತೀವಿ. ಬೈ ನೇಚರ್ ಗರ್ಲ್ಸ್ ಆಲ್ ದಟ್. ಸೊ ನಾನೇನ್ ಅನ್ಕೊಂಡೆ, ಏನೇ ಆದ್ರೂ ಈ ಗಂಡು ಬೀರಿ ಪಾತ್ರದಲ್ಲಿ ನಾನು ಸ್ವಲ್ಪನೂ ಫೆಮಿನೈನ್ ಆಗಿ ಇರದೆ ತುಂಬಾ ನ್ಯಾಚುರಲ್ ಆಗಿ ಮಾಡ್ಬೇಕು, ಅದರಲ್ಲೂ ಕ್ಯೂಟ್ ಆಗೆಲ್ಲ ಇರಬಾರ್ದು ಅಂತ ಅನ್ಕೊಂಡು ನಾನು ತುಂಬಾ ರಾ ಆಗಿ ಮಾಡೋಕ್ ಟ್ರೈ ಮಾಡಿ. ದಟ್ಸ್ ಹೌ ಇಟ್ ಕ್ಲಿಕ್. ನಿಮ್ ಕೆರಿಯರ್ಗೆ ಆ ಕ್ಯಾರೆಕ್ಟರ್ ಹೇಗೆ ಹೆಲ್ಪ್ ಆಯ್ತು? ಯು ಥಿಂಕ್ ಇಟ್ಸ್ ಹೆಲ್ಪ್? ಯಾ, ಬಿಕಾಸ್ ನಂಗೆ ಇಷ್ಟು ಹೆಸರು ಕೊಟ್ಟಿರೋದು ಎಲ್ಲರೂ ನನಗೆ ಗಾಳಿಪಟ ಮೂವಿಯಿಂದ ತುಂಬಾ ರೆಕಗ್ನೈಸ್ ಮಾಡ್ತಾರೆ. ಅಂಡ್ ಟುಡೇ ಐ ಆಮ್ ವೆರಿ ಹ್ಯಾಪಿ ಟು ಸೇ ನಾವು ಯಾವುದೇ ಇನ್ ಕೇಸ್ ಸ್ವಲ್ಪ ನಾವು ಕರ್ನಾಟಕದಿಂದ ಆಚೆ ಹೋದ್ರೂ ಗಾಳಿಪಟ ನೋಡಿರೋರು ತುಂಬಾ ಜನ ಇದ್ದಾರೆ. ಸೊ ಐ ಫೀಲ್ ನೈಸ್ ದಟ್ ನನ್ನ ಗಾಳಿಪಟ ನೀತು ಅಂತ ಹೇಳ್ತಾರೆ. ದಟ್ಸ್ ನೈಸ್. ಓಕೆ. ಅಂಡ್ ತುಂಬಾ ಎಂಟರ್ಟೈನಿಂಗ್ ಮೂವಿ ಬೇರೆ. ಸೊ ಇಟ್ ವಾಸ್ ಗುಡ್. ಡೆಫಿನೆಟ್ಲಿ. 3 ಜನದ ಕ್ಯಾರೆಕ್ಟರ್ ಒಂಥರ ತುಂಬಾ ಡಿಫ್ರೆಂಟ್ ಆಗಿತ್ತು. ಇಟ್ ವಾಸ್ ಆಸಮ್. ಅದೇ 3 ಜನದ ಕ್ಯಾರೆಕ್ಟರ್ ನೀನು ಮಾಡಿದ್ಯಾ 4 ಜನದ್ದು ಹುಡುಗರು. ಸೊ ಅದರ ಎಕ್ಸ್ಪೀರಿಯನ್ಸ್ ಹೇಳು, ನಿಂಗೆ ಹೆಂಗಾಯ್ತು ಹುಡುಗರು? ದಿಸ್ ಇಸ್ ಒನ್ ಸಿನಿಮಾ ನಂಗೆ ತುಂಬಾ ಇಷ್ಟಪಟ್ಟು ಮಾಡಿದ ಸಿನಿಮಾ. ವಿ ಎಂಜಾಯ್ಡ್ ಲಿಟರಲಿ ಎವ್ರಿ ಡೇ ಆನ್ ದ ಸೆಟ್ಸ್. ಯೋಗಿ, ಕಿಟ್ಟಿ, ಅಪ್ಪು ಅವರಾಗಿರ್ಬೋದು, ಡೈರೆಕ್ಟರ್, ಎವ್ರಿ ಒನ್, ಕ್ಯಾಮ್ರಾಮನ್ ಹಿಡಿದು ಕ್ಯಾರವನ್ ಅಲ್ಲಿ ಆಗ್ತಿರೋ ಗಲಾಟೆ. ಸೊ ಏನಾದ್ರು ಒಂದ್ ಸನ್ನಿವೇಶ ಹಂಚ್ಕೋ, ತುಂಬಾ ತರಲೆ ಮಾಡಿದ್ ನೀವು ಸೆಟ್ ಅಲ್ಲಿ. ಕಿಟ್ಟಿ ಬಂದ ತಕ್ಷಣ ಫೋನ್ ಕಿತ್ಕೊಂಡು ಹೋಗ್ಬಿಡೋದು, ನಂಗೆ ತುಂಬಾ ಇರಿಟೇಟ್ ಆಗುತ್ತೆ ಫೋನ್ ಕಿತ್ಕೊಂಡು ಹೋಗ್ಬಿಡೋದು. ಯೋಗಿನೂ ಅಷ್ಟೇ, ಎಲ್ಲ ಸೇರ್ಬಿಟ್ಟು ನಂಗೆ ಟಾರ್ಗೆಟ್ ಮಾಡ್ತಾ ಇದ್ರು. ಅಪ್ಪು ಅದೆಲ್ಲ ಮಾಡ್ತಿರ್ಲಿಲ್ಲ, ಅವ್ರು ಮಾಡ್ತಾ ಇರ್ಲಿಲ್ಲ. ಕಿಟ್ಟಿ ಮತ್ತೆ ಯೋಗಿ ನಂಗೆ ತುಂಬಾ ಇದು ಮಾಡ್ತಾ ಇದ್ರು. ಅಲ್ಲ ಬಟ್ ಏನಾದ್ರು ಒಂದ್ ಸ್ಕೆಚ್ ಹಾಕಿರ್ಬೇಕಲ್ಲ, ಇಷ್ಟು ಜನ ಹುಡುಗರು ತರ್ಲೆಗಳು ಸೇರಿದಿರ ಒಂದ್ ಸೆಟ್ ಅಲ್ಲಿ ಅಂದ್ರೆ. ಫಸ್ಟ್ ಟೈಮ್ ಕಾಡ್ದಳಿದಲ್ಲಿ. ಓ ಸೂಪರ್. ರಾಜಾರಾಣಿ ನಮ್ಮ ಕೈಯೊಳಗೆ. ಸೊ ಆ ತರ ಹೇಳ್ಬೋದು. ಆಮೇಲೆ ಊಟದಲ್ಲಿ ಮಿಕ್ಸ್ ಮಾಡಿದ್ದು ಏನ್ ಮಾಡಿದ್ರಿ? ಬಾಂಗ್, ರಾಮರಸ. ಓ ಮೈ ಗಾಡ್. ಅದನ್ನ ನನ್ಗೆ ಕುಡಿಸಿದ್ರು ಇವರೆಲ್ಲ ಸೇರ್ಬಿಟ್ಟು ನನ್ಗೆ ಕುಡಿಸಿದ್ರು. ಕುಡ್ದಿರೋದು ಇಲ್ಲಿ ತನಕ ಹೇಳ್ದಿಲ್ಲ. ದಟ್ ವಾಸ್ ಅ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಬಟ್ ಏನಾಯ್ತು ಕುಡಿದ ತಕ್ಷಣ? ಸೊ ಏನಾಯ್ತು, ಒಂದು ಸೀನ್ ಇದೆ ವೇರ್ ನಾನು ಸೂಸೈಡ್ ಕಮಿಟ್ ಮಾಡಿದೆ. ಐ ಕಮಿಟ್ ಸೂಸೈಡ್. ನನ್ ಆಚೆ ತೆಗಿತಾರೆ, ದೇ ಸೇವ್ ಮೀ ಅಂಡ್ ಉಲ್ಟಾ ಮಾಡ್ತಾರೆ ನೀರ್ ತೆಗಿಯೋದಕ್ಕೆ. ಉಲ್ಟಾ ಮಾಡೋದಕ್ಕೋಸ್ಕರ ಫುಲ್ ಡೇ ನಾನು ಏನು ಊಟ ತಿಂಡಿ ಕೊಟ್ಟಿರಲ್ಲ. ಇಟ್ ವಿಲ್ ಕಮ್ ಔಟ್ ಅಂತ. ಸೊ ಐ ಡಿಡ್ ಹ್ಯಾವ್. ಸಾಯಂಕಾಲ ಬಂದ್ಬಿಟ್ಟು ಎಲ್ಲ ಪ್ಯಾಕಪ್ ಆಯ್ತು, ಎಲ್ಲ ಹೊಟ್ಬಿಟ್ರು. ನಂಗೆ ತುಂಬಾ ಹೊಟ್ಟೆ ಸಿದ್ದದ್ದು. ಬಂದೆ ಕ್ಯಾರನ್ ಒಳಗಡೆ ಏನಿರ್ಲಿಲ್ಲ, ರಾಮರಸ ಇವ್ರು ಇಟ್ಟಿದ್ರು. ಕಿಟ್ಟಿ ತಗೊಂಡ್ ನನ್ ಬಾಯಿಲ್ಗೆ ಹಾಕ್ಬಿಟ್ಟ. ಐ ಹ್ಯಾಡ್ ಒನ್ ಬಿಗ್ ಗಲ್ಪ್. ನಂಗೆ ತುಂಬಾ ಹೊಟ್ಟೆ ಬೇರೆ ಸಿದ್ದಾಯ್ತು. ಇದೊಂದು ಗಲ್ಪ್ ಕೊಟ್ರು, ಕುಡ್ದೆ, ಎಲ್ಲ ಹೊಟ್ಬಿಟ್ರು. ನಂಗೆ ಹೊಟ್ಟೆ ಸಿದ್ದ ಅಲ್ಲಿ ಕೇಕ್ ಇತ್ತು ಮುಂದೆ. They say you should not have sweet after that. And it was very dark green. ಎಷ್ಟು ಡಾರ್ಕ್ ಇರುತ್ತೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಾರೆ. ನೋ ದ ರಾಮರಸ. ಬಟ್ ನೀನ್ ಅದೇನ್ ಅನ್ಕೊಂಡೆ ಫಸ್ಟ್? ಗೊತ್ತಿತ್ತು. ನೋ, ದೇ ಟೋಲ್ಡ್ ಮಿ, ಐ ಸೆಡ್ ಬೇಡ ಅಂತ. ಇದೇ ಫೋರ್ಸ್ ಮಿ, ಕಿಟ್ಟಿ ಫೋರ್ಸ್ ಮಿ. ಸೊ ಅವ್ನು ಫೋರ್ಸ್ ಮಾಡಿ ಕುಡಿಸ್ದ ನನಗೆ. ಆಮೇಲೆ ಏನಿರಲಿಲ್ಲ, ನನ್ಗೆ ಗೊತ್ತಿಲ್ಲ ಸ್ವೀಟ್ ತಿನ್ಬಾರ್ದು ಅಂತ. ಕೇಕ್ ಇತ್ತು ಅಲ್ಲಿ, 3-4 ಪೀಸ್ ತಿನ್ಬಿಟ್ಟು ಗಾಡಿಯಲ್ಲಿ ಹತ್ಬಿಟ್ಟು ಹೊರಟ್ಬಿಟ್ಟೆ. ನಾವೆಲ್ಲ ಬೆಂಗಳೂರಿಗೆ ಓಡ್ತಾ ಇದೀವಿ. ನನಗೆ ಹೋಗ್ತಾನೇ ಇದೀನಿ, ಬೆಂಗಳೂರು ಬರ್ತಾನೆ ಇಲ್ಲ. ಐ ಆಮ್ ಕಾಲಿಂಗ್ ಎವ್ರಿ ಒನ್, ಐ ಆಮ್ ಗೆಟಿಂಗ್ ಸ್ಕೇರ್ಡ್. ನನ್ನ ಕಾರಲ್ಲಿ ಚಳಿ ಸ್ಟಾರ್ಟ್ ಆಯ್ತು. ಐ ವಾಸ್ ಫೀಲಿಂಗ್ ಲೈಕ್ ಮೈ ಹಾರ್ಟ್ ವಿಲ್ ಸ್ಟಾಪ್ ಬೀಟಿಂಗ್ ನೌ. ಇಟ್ ವಾಸ್ ಅ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಭಯ ಆಯ್ತಿದೆ. ಎಲ್ಲ ನಾನು ಹೋದೆ ಅನ್ಕೊಂಡೆ. ಐ ವಾಸ್ ಸಿಟ್ಟಿಂಗ್ ಇನ್, ಮೈ ಡ್ರೈವರ್ ವಾಸ್ ಡ್ರೈವಿಂಗ್ ದ ಕಾರ್. ಡ್ರೈವರ್ ನೋಡ್ತೀನಿ, ಯೋಗಿ ಒಂದು ಶರ್ಟ್ ಹಾಕ್ತಾ ಇರ್ತಾನೆ ಯಾವಾಗ್ಲೂ ಸಿನಿಮಾಲಿ. ಆ ಶರ್ಟ್ ಹಾಕೊಂಡು ಇವ್ನು ಯಾಕೆ ಓಡಿಸ್ತಾರೆ ಅಂತ ಫೀಲಿಂಗು. ಸೊ ನಮ್ ಡೈರೆಕ್ಟರ್ ಮಾದೇಶ್ ಅವರು, ನನ್ನ ಗಾಡಿ ಓಡಿಸ್ತಾ ಇದಾರೆ ಅಂತ. ಹಾರಿಬಲ್. ಆಮೇಲೆ ಮಧ್ಯದಲ್ಲಿ ವಾಟ್ ಹ್ಯಾಪೆಂಡ್, ಐ ಕಾಲ್ಡ್ ಕಿಟ್ಟಿ ರೆಸ್ಪಾಂಡೇ ಮಾಡಿಲ್ಲ.
ಯೋಗಿ ಫೋನ್ ಎತ್ಬಿಟ್ಟು ನಗ್ತಾನೆ ಇದ್ದಾನೆ, ನಗ್ಬೇಡುವೋ ಅಂತೀನಿ, ನಗ್ತಾನೆ ಕಟ್ ಮಾಡ್ಬಿಟ್ಟ. ದೆನ್ ಮೈ ಸೇವಿಯರ್ ವಾಸ್ ಅಪ್ಪು. ಅವ್ರಿಗೆ ಫೋನ್ ಮಾಡಿದೆ, ಎಲ್ಲಿದ್ದೀನಿ ಅಂತ ಹೇಳಿ, ಚನ್ನಪಟ್ಟಣ ಎಲ್ಲಿದ್ದೀನಿ. ಹಿ ಆಲ್ಸೋ ಸ್ಟಾರ್ಟೆಡ್ ಲಾಫಿಂಗ್. ಸೊ ಅಲ್ಲಿ ಚನ್ನಪಟ್ಟಣ ಸಿಕ್ಕಿದ್ರು, ಅವ್ರ ಗಾಡಿಗೆ ಹತ್ತೆ, ಪ್ಲೀಸ್ ನಮ್ಮ ಮನೆ ಬಿಟ್ಬಿಡಿ ಅಂದೆ. ಸಮನ್ ವಾಸ್ ದೇರ್ ಟು ಟೇಕ್ ಕೇರ್ ಆಫ್. ವಿಶಾಲ್, ಗಂಡ ಹೆಂಡತಿ ಬಾಯ್ ಫ್ರೆಂಡ್ ಬಗ್ಗೆ ಮಾತಾಡೋಣ. ಹೇಗಾಯ್ತು, ಏನಾಯ್ತು, ಎಲ್ಲಿಗೆ ಹೋಯ್ತು? ಸಿನಿಮಾ ಥಿಯೇಟರ್ ಇಂದ ಹೋಗಿದೆ ಈಗ. ಬಟ್ ಜನ ಮನ್ಸಲ್ಲಿ ಉಳ್ಕೊಂಡಿದ್ದೆ. ಯಾ ಡೆಫಿನೆಟ್ಲಿ. ಅದಕ್ಕೆ ನಾನು ಕಂಪ್ಲೀಟ್ ಲುಕ್ ಚೇಂಜ್ ಮಾಡಿದ್ದೆ. ಅಂಡ್ ಐ ಗಾಟ್ ಅ ಪೋರ್ಟ್ಫೋಲಿಯೋ ಡನ್. ನಾನು ಬಿಟ್ಟು ರವಿ ಶ್ರೀವಾತ್ಸ ಅವ್ರನ್ನ ಮೀಟ್ ಮಾಡಿದೆ. ಐ ಟೋಲ್ಡ್ ಹಿಮ್, ಸರ್ ವಿಶಾಲ್ ನನ್ಗೆ ಗೊತ್ತು, ನೋಡಿದ್ದೀನಿ, ಐ ಟೆಲ್ ಸಮಥಿಂಗ್ ಇಸ್ ದೇರ್ ಅಂತ ಹೇಳಿ. ಇಲ್ಲ ಸರ್, ಐ ವಾಂಟ್ ಟು ಮೀಟ್ ಮಾಡ್ತೀನಿ ನೋಡಿ ಅಂತ ಹೇಳಿದೆ. ಸೊ ಇಟ್ ವಾಸ್ ಲಾಂಗ್ ಹೇರ್, ಸ್ಟ್ರೇಟೆಂಡ್ ಹೇರ್. ಸೊ ನಾನು ಡಿಫ್ರೆಂಟ್ ಆಗಿದೆ, ಐ ಟೆಲ್ ಯು ಸಮಥಿಂಗ್ ಇಸ್ ದೇರ್ ಅಂತ ಹೇಳಿದ್ರು. Then one day he called me to Shailendra Babu sir office. We are remaking Murder. Would you like to do it? Sir, ಯಾವ ರೋಲ್ ಸರ್ ಅಂತ ಹೇಳಿದೆ. ಕೊಟ್ಬಿಡ್ತಾರೆ ಅಂತ ಭಯ ಆಗೋಯ್ತು. Actually I was scared. ಹೇಳಿಲ್ಲ ಆ ರೋಲ್ಗ ಅಂತ. ಇಲ್ಲಲ್ಲ, ದಾದರ್ ರೋಲ್. ಯಾಕೆ ಭಯ ಆಗಿತ್ತು ನಿಂಗೆ? ಬಾಯ್ ಫ್ರೆಂಡ್ ರೋಲ್ ಸಿಕ್ಕಿದ್ರೆ ಕಿಸ್ ಮಾಡ್ಬೇಕಂತ. ಬರುತ್ತಾ ಕಿಸ್ ಮಾಡಕ್ಕೆ? ಈಗ ನಾವೇನ್ ಮಾತಾಡ್ತಿದ್ವಿ ಹೇಳ್ತೀನಿ. ಅಲ್ಲ, ಬಟ್ ಬರುತ್ತಾ ಕಿಸ್ ಮಾಡಕ್? ಬರುತ್ತಾ? ಹೇಳ್ತಿದ್ದೆ. ಓಕೆ, ಸೊ ಅದಕ್ಕೆ ಭಯ ಆಯ್ತಾ ನಿಮ್ಗೆ? ಹೇಳು ಫಸ್ಟ್, ಅದು ಹೇಳು. ಅದಕ್ಕೆ ಭಯ ಆಗಿತ್ತು. ಭಯ ಅಂತ ಅಲ್ಲ, ಮೋರ್ ದನ್ ಭಯ, ಐ ವಾಸಂಟ್ ಕಂಫರ್ಟಬಲ್. ಬಟ್ ಮಾಡಿದ್ರೆ ಹೇಳ್ಕೊಟ್ಟಿರೋರಲ್ವಾ ಹೇಗ್ ಮಾಡ್ಬೇಕು? ಕೊಟ್ಟಿಲ್ವಲ್ಲ ರೋಲು. ಸೊ ನೆಕ್ಸ್ಟ್ ಟೈಮ್ ಕೊಟ್ರೆ ಟ್ರೈ ಮಾಡ್ಬಿಟ್ಟು ಆಮೇಲೆ ಈ ಪ್ರೋಗ್ರಾಮ್ ಬಂದ್ಬಿಟ್ಟು ಶೇರ್ ಮಾಡ್ಬೋತೀವಿ. ಓಕೆ, ಸೊ ಹೇಗಾಯ್ತು? ಸೊ ಅವ್ರು ಹೇಳಿದ್ರು, ದಿಸ್ ಮೋರ್ ಲೈಕ್ ಅನ್ಫೇತ್ಫುಲ್. ಅಲ್ಲಿನ ತುಂಬಾ ಸೀನ್ಸ್ ತಗೊಂಡ್ಬಿಟ್ಟು ವಿ ಆರ್ ಶೂಟಿಂಗ್ ಇಟ್, ಯು ಲೆಟ್ ಮೀ ನೋ ಅಂತ ಹೇಳಿದ್ರು. ಡೆಫಿನೆಟ್ಲಿ ಸರ್, ಐ ವಾಂಟ್ ಟು ವರ್ಕ್ ಅಂತ ಹೇಳಿದೆ. ದೆನ್ ತಿಲಕ್ ವಾಸ್ ದೇರ್ ಫಾರ್ ದ ಅದರ್ ರೋಲ್, ಸ್ಪೆಷಲ್ ರೋಲ್. ಸಂಜನಾ ಎಲ್ಲ ಹುಡುಗರು ಕಾಯ್ತಾ ಇರ್ತಾರೆ. ಕಿಸ್ಸಿಂಗ್ ಸೀನ್ ಮಾಡ್ಬೇಕಾದ್ರೆ ಇದ್ರಾ ನೀವು? ನಾನಿದ್ದೆ. ನಿನಗಲ್ಲಿ ಕೆಲಸ ಇಲ್ಲ ಅಂದ್ರೆ ನೀನೇನಕ್ಕೆ ಅಲ್ಲಿ ಹೋಗಿದ್ದೆ ಕಿಸ್ಸಿಂಗ್ ಸೀನ್ ನೋಡೋದಕ್ಕೆ? ಇದು ರಗಳೆ ವಿತ್ ರಿಷಿಕಾ, ರಗಳೆ ವಿತ್ ನೀತು ಅಲ್ಲ. ಮಾಡ್ಬೋದಪ್ಪ. ನಾವು ಬಂದಿರೋದೇ ರಗಳೆ ಮಾಡಿ. ನೀವ್ ನಂಗೂ ಮಾಡ್ಬೋದು, ನಾನು. ಏನಾಗುತ್ತೆ, ಒಂದೊಂದು ಶಾರ್ಟ್ ಒಂದೊಂದು ಲೊಕೇಶನ್ ಇರುತ್ತೆ. ನೀವು ಆರ್ಟಿಸ್ಟ್ ಗೊತ್ತಿರುತ್ತೆ, ಒಳ್ಳೆ ದೊಡ್ಡ ತರ ಕ್ವಶನ್ ಹೇಳಿರ್ತಾರೆ. ರವಿ ಶ್ರೀವಾತ್ಸ ಅವ್ರು, ಇವತ್ತು ನೋಡಪ್ಪ ಕಿಸ್ಸಿಂಗ್ ಸೀನ್ ಇದೆ, ನಾನು ಕಲ್ತ್ಕೋತಿ ಅಂದ್ರೆ ಕ್ಲಾಸ್ ಬೇಕಂದ್ರೆ ಬಾಪ ನೋಡು. ದೇವರಾಣಿಗೂ ಇಲ್ಲ. ಓಕೆ, ಅದ್ ನೋಡಿದ್ಮೇಲೆ ನಿಂಗೆ ಮಾಡ್ಬೇಕು ಅನ್ನಿಸ್ತಾ ಸೀನ್? ಇಲ್ಲ. I was happy with my role. Actually ನಮ್ಮ ಸೆಟ್ ಅಲ್ಲಿ ಸುಳ್ಳು ಹೇಳಿದ್ರೆ ಗಂಟೆ ಎಲ್ಲ ಆಡ್ತೀವಿ ನಾವು. ಆಮೇಲೆ ಲಸ್ಸಿ ಅದು ಜೋರಾಗಲ್ಲ. ಅದು ಆಕ್ಚುಲಿ ರ್ಯಾಪಿಡ್ ಫೈರ್ ಅಲ್ಲಿ ಮಾತ್ರ ಯೂಸ್ ಮಾಡೋದು. ಬಟ್ ನೀನ್ ಇಷ್ಟೊಂದು ಸುಳ್ಳು ಹೇಳ್ತಾ ಇದೆಯಾ ಅಂತ ಇವತ್ತೇ. ಹೌದು, ತುಂಬಾ ಗಾಂಧಿ ತರ ಇಮೇಜ್ ಕೊಡ್ತಾ ಇದ್ದಾರೆ ವೀಕ್ಷಕರು, ನಂಬಿಡ್ತಾರೆ. ನಾವೆಲ್ಲ ಇಡೀ ಸ್ಯಾಂಡಲ್ವುಡ್ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡೋಣ. ಒಂದ್ ಮಾಡಿದ್ವಲ್ಲ 75 ಅಂತ. 75. ಆಕ್ಚುಲಿ ರವಿ ಸರ್ ಅವರು ಮಾಡ್ಬೇಕು ಅಂತಿರೋ ಒಂದು ಮದುವೆ ಮನೆ ಅಂತ ಎಲ್ಲ ಆರ್ಟಿಸ್ಟ್ ನ ಹಾಕೊಂಡು. ವಾಟ್ ಇಸ್ ಯೋರ್ ಒಪಿನಿಯನ್? ವುಡ್ ಯು ಲೈಕ್ ಟು ವರ್ಕ್ ಇನ್ ದಟ್? I would love to work it. I would love to work industry it. Everyone should be there. ಏನ್ ತರ ಸಬ್ಜೆಕ್ಟ್ ಯು ಥಿಂಕ್ ವಿಲ್ ಸೂಟ್? ಬಿಗ್ ಫ್ಯಾಮಿಲಿ, ಹ್ಯೂಜ್ ಫ್ಯಾಮಿಲಿ, ಅತ್ತೆ ಮಾವ ಮಗ ಅವನು, ಆ ತರ ಈ ತರ ಬಿಗ್ ಫ್ಯಾಮಿಲಿ ಎಲ್ಲ ಕ್ಯಾರೆಕ್ಟರ್ ಸೂಟ್ ಆಗ್ಬೇಕು. ಸೊ ನಿಂಗೇನ್ ಅನ್ಸುತ್ತೆ? ವಾಟ್ ಡಿಪ್ಲೊಮ್ಯಾಟಿಕ್ ಒಂದಿರುತ್ತೆ ಫ್ಯಾಮಿಲಿ, ಅಲ್ಲಿ ಲೀಡ್ ವಿಲ್ ನೀತು ವಿಲ್ ಲೀಡ್. ಶಿ ಸೆಡ್ ಅವ್ರು ಯಾರ ಹತ್ರ ಜಗಳ ಆಡಲ್ಲ, ಚಾನ್ಸೇ ಇಲ್ಲ ಜಗಳ ಆಡಕ್ಕೆ. ಬಿಕಾಸ್ ವೆನ್ ಯು ಡಿಪ್ಲೊಮ್ಯಾಟಿಕ್ ಯು ಕಾಂಟ್ ಫೈಟ್ ವಿತ್ ಎನಿವನ್. ಬಟ್ ಜಗಳ ಆಡೋದು ನೋಡಿದ್ಯಾ ಅವಳು? ನನ್ ಜೊತೆನಾ? ಅಲ್ಲ, ಜನರಲ್ ಆಗಿ. ವಿತ್ ಮೀ ಶಿ ಫೈಟ್ಸ್ ಅ ಲಾಟ್. ಅಲ್ಲ, ಜನರಲ್ ಆಗಿ ಬೇರೆಯವ್ರಿಗೆ ಜಗಳ ಆಡ್ತಾ? ನೋ ಐ ಡೋಂಟ್. ಬೇರೆಯವ್ರ ಜೊತೆ ನೋಡಿಲ್ಲ ನಾನು. ನಾನೇ ದೂರ ಅಲ್ವಾ. ಡಿಪ್ಲೊಮ್ಯಾಟಿಕ್ ಆಗಿ ಬಿಹೇವ್ ಮಾಡ್ತಾನೆ. ಮತ್ತೆ ನಾನ್ ಡಿಪ್ಲೊಮ್ಯಾಟಿಕ್ ಅಂತ ನಾನು ಇಷ್ಟು ಡೈರೆಕ್ಟ್ ಆಗಿ ಮಾತಾಡ್ತಾ ಆಕ್ಚುಲಿ ನನ್ನ ಕ್ಯಾಮೆರಾ ತೆಗೆದ್ಬಿಟ್ಟು ಇವನ್ನ ಮಾತಾಡ್ಸೋಣ ಅಂತ ಇದೆ. ನಿಜ ವಿಶಾಲ ಆಚೆ ಬರ್ತಾನೆ ಅವಾಗ. ಬಡದೆ ನಿಜ ವಿಶಾಲ. ನಾನು ಬಡಿಲ್ಲ. ಹುಟ್ಟದಾಗಿಂದ ಹಿಡಿದು ಇವತ್ತವರೆಗೂ ಆಯ್ತಾ, ನಿನ್ನ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಹೇಳು. ನನ್ನ ಸಿನಿಮಾ ಮುಹೂರ್ತ, ಫಸ್ಟ್ ಮೂವಿ ಮುಹೂರ್ತ. ನನ್ನ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ. ಐ ಆಮ್ ನಾಟ್ ಫ್ರಮ್ ಅ ಫಿಲ್ಮಿ ಬ್ಯಾಕ್ ಗ್ರೌಂಡ್. ನನ್ನ ಸಿನಿಮಾ ಕ್ಯಾಮ್ರಾ ಪೊಸಿಷನ್ ಆಗಲಿ, ಲೈಟ್ ಪೊಸಿಷನ್ ಆಗಲಿ ಏನೂ ಗೊತ್ತಿಲ್ಲ ನನಗೆ. ಝೀರೋ, ಕಂಪ್ಲೀಟ್ ಗೊತ್ತೇ ಇರಲಿಲ್ಲ ನನಗೆ. ಮುಹೂರ್ತಕ್ಕೆ ಹೋಗಿದ್ದೀನಿ, ಮೇಕಪ್ ಹಾಕಿಸ್ಕೊಂಡು ಸೈಡಲ್ಲಿ ಕೂತಿದ್ದೀನಿ. ದೊಡ್ಡ ಗುಂಪು ಬಂತು. ಅಯಾಸ್ ಏನಾಯ್ತು ಅಂತ. ಡಾಕ್ಟರ್ ರಾಜ್ಕುಮಾರ್ ಬರ್ತಿದಾರೆ ಅಂತ. ಐ ವಾಸ್ ಲೈಕ್ ಶಾಕ್ಡ್ ಅಂಡ್ ಐ ವಾಸ್ ಸೋ ಥ್ರಿಲ್ಡ್. ಅಂದ್ರೆ ಇಟ್ಸ್ ರಿಯಲಿ ಸಮಥಿಂಗ್. ಅಣ್ಣವ್ರು ಬಂದಿದ್ರು. ಫಸ್ಟ್ ಮೂವಿ ಐ ಗಾಟ್ ಬ್ಲೆಸಿಂಗ್ಸ್ ಫ್ರಮ್ ಹಿಮ್. ನೀನ್ ಹೇಳು ನನಗೆ ನಿನ್ನ ಲೈಫ್ ಅಲ್ಲಿ ಒಂದು ಮೋಸ್ಟ್ ಮೆಮೊರಬಲ್ ಮೂಮೆಂಟ್. ಎರಡಿದೆ ಆ ತರ. ಒಂದು, ನಾನು ಜೋಗ್ ಫಾಲ್ಸ್ಗೆ ನಾನು ಸಿಲೆಕ್ಟ್ ಆಗಿದ್ದೀನಿ ಅಂತ ಅಶೋಕ್ ಪಾಟೀಲ್ ಅವರು ಲಾಸ್ ಆಂಜಲಸ್ ಅಂತ ಫೋನ್ ಮಾಡಿ ಹೇಳಿದ್ರು. ಐ ವಾಸ್ ಜಂಪಿಂಗ್ ಅಂದ್ರೆ ರಿಯಲಿ ಜಂಪಿಂಗ್. ಅದೊಂದು ವೆರಿ ಇಂಪಾರ್ಟೆಂಟ್ ಅಂಡ್ ಮೆಮೊರಬಲ್ ಮೂಮೆಂಟ್. ಅಂಡ್ ಇಮಿಡಿಯೇಟ್ಲಿ ಅದಾದ್ಮೇಲೆ ಸ್ವಲ್ಪ ಟೈಮ್ ಅಲ್ಲಿ ನನಗೆ ಮೋಹನ್ ಲಾಲ್ ಅವ್ರ ಜೊತೆ ನಟಿಸುವಂತ ಅವಕಾಶ ಸಿಕ್ತು ಆಸ್ ಹಿಸ್ ಹೀರೋಯಿನ್. ಅಂಡ್ ದಟ್ ವಾಸ್ ಅಮೇಸಿಂಗ್. ನನಗೆ ಆ ಕಾಲ್ ಬಂದಾಗ್ಲೂ ನನಗೆ ಐ ವಾಸ್ ಲೈಕ್ ಮಲಯಾಳಂ ಸಿನಿಮಾ ಮಾಡಿದಿರಾ? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಫೋಟೋ ನಿಂಗೆ ಇಷ್ಟ ಗೊತ್ತಾ ನನ್ನ ಬಗ್ಗೆ? ಇಷ್ಟಲ್ಲ, ಒಂದೇ ಗೊತ್ತದ್ದು. ಮೋಹನ್ ಲಾಲ್ ಫೋಟೋಗ್ರಫಿ ಮೂವಿ ನೇಮ್ ಇಸ್ ಫೋಟೋಗ್ರಾಫಿ ಅಂತ. ಓಕೆ, ಫೋಟೋಗ್ರಾಫರ್.
ಓಕೆ, ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಮೋಹನ್ ಲಾಲ್ ಅಂತ Yeah. ನಟ ಜೊತೆ? ಐ ಮೀನ್ ಆ ಮಲಯಾಳಂ ಇಂಡಸ್ಟ್ರಿಲಿ ಅವರು ತುಂಬಾ ದೊಡ್ಡ ವ್ಯಕ್ತಿ. ಐ ಮೀನ್ ಐ ಥಿಂಕ್ ಅವ್ರಿಗೆ ಸಾಟಿನೇ ಇಲ್ಲ ಆ ಇಂಡಸ್ಟ್ರಿಲಿ. ಸೊ ವಿಶಾಲ್ ಹೇಳ್ದಂಗೆ ಅವ್ನ್ ಹೆಂಗ್ ಹೋಗ್ಬಿಟ್ಟು ರಾಜನ ಬಂದ ತಕ್ಷಣ ಕಾಲ್ ಟಚ್ ಮಾಡಿದ್ನು, ನನ್ಗೆ ಮೋಹನ್ ಲಾಲ್ ಅವ್ರು ನೋಡಿದ ತಕ್ಷಣ ಐ ವಾಸ್ ಲೈಕ್ ಹಿಂಗೆ ಇದ್ದೆ, ನಾನು ಬರೀ ಸ್ಮೈಲ್ ಮಾಡ್ಕೊಂಡು ಹಿಂಗೆ ಇದ್ದೆ. ಅವರೇ ಹೇಳಿದ್ರು ವೆಲ್ಕಮ್ ಟು ಅವರ್ ಫ್ಯಾಮಿಲಿ ಅಂತಂದ್ರು. ನಾ ಇಮಿಡಿಯೇಟ್ಲಿ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ, ಒಂದ್ ಕಡೆಲಿ ಕೈ ಕೊಡ್ತಾ ಇದೀನಿ, ಒಂದ್ ಕಡೆಲಿ ಕಾಲ್ ಟಚ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಟೋಟಲ್ ಕನ್ಫ್ಯೂಷನ್ ಅಲ್ಲಿ ಅವರು ಜಸ್ಟ್ ಸ್ಮೈಲ್ ಮಾಡಿದ್ರು. ಅವ್ರು ಹೇಳಿದ್ರು ಡೋಂಟ್ ವರಿ, ಮಲಯಾಳಂ ಏನ್ ಕಷ್ಟ ಆಗಲ್ಲ, ಐ ಸೆಂಡ್ ದಿ ಅಸಿಸ್ಟೆಂಟ್ಸ್ ಅಂತ ಅಂದ್ರು. ಅಲ್ಲಿಂದ ಇಟ್ ವಾಸ್ ಬ್ಯೂಟಿಫುಲ್. മലയാളം കൽത്കൊണ്ടിയാ? എനിക്ക് അത്ര സംസാരിക്കാൻ വരുന്നില്ല, സൂപ്പർ. പക്ഷേ പക്ഷേ ಟ್ರೈ ചെയ്യുന്നുള്ളൂ. ಟ್ರೈ ചെയ്യുന്നു. ಅಂದ್ರೆ ಅವ್ರು ಹೇಳ್ತಿರೋದು ಕನ್ನಡದಲ್ಲಿ ತುಂಬಾ ಹೊಟ್ಟೆ ಸೀದಿದೆ, ಬಿಸ್ಕೆಟ್ಸ್ ಕೊಡಿ ಅಂತ. ಚಾಯ್ ಬೇಕು ಅಂತ. ಇಲ್ಲ, ಅವ್ರು ಹೇಳಿದ್ದು ನನಗೆ ಅಷ್ಟು ಚೆನ್ನಾಗಿ ಮಾತಾಡಕ್ ಬರಲ್ಲ, ಬಟ್ ಅಂದ್ರೂ ಟ್ರೈ ಮಾಡ್ತಾ ಇದ್ದೀನಿ. ಸಿನಿಮಾ ಇಂಡಸ್ಟ್ರಿಗೆ ಬಂದ್ರಿ ಇಬ್ರುನು, ಜರ್ನಿ ಶುರು ಆಯ್ತು. ಸೊ ಈ ಜರ್ನಿಲಿ ವಿಶಾಲ ಕೇಳೋಣ ಫಸ್ಟ್. ಏನಾದ್ರೂ ಹಾರ್ಡ್ಶಿಪ್ಸ್ ಇತ್ತ ಅಂದ್ರೆ ಏನಾದ್ರು ಕಷ್ಟಗಳು ಅನುಭವಿಸಿದ್ಯಾ, ಹೇಗೆ? ಕಷ್ಟಗಳು ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ಲ. ಅಂದ್ರೆ ಇಲ್ಲಿ ಓ ಓಕೆ. ಕನ್ನಡದಲ್ಲಿ ನಾನು ಟಚ್ ವುಡ್ ಗಾಡ್ಸ್ ಗ್ರೇಸ್ ಫಸ್ಟ್ ಮೂವಿ ವೆರಿ ಈಸಿಲಿ ಐ ಗಾಟ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬಾ ದೊಡ್ಡ ಹಿಟ್ ಆಗಿತ್ತು. ಇದು ಸಿಲ್ವರ್ ಜುಬ್ಲಿ ಮೂವಿ. ನಾವ್ ಡೇಸ್ 50 days ಕ್ರಾಸ್ ಮಾಡಿದ್ರೆ ಇಟ್ಸ್ ಅ ಹಿಟ್. ದೋಸ್ ಡೇಸ್ ಸಿಲ್ವರ್ ಜುಬ್ಲಿ ಮೂವಿ ಅಂದ್ರೆ ಸಮಥಿಂಗ್ ಬಿಗ್. ಬಟ್ ಸಿನ್ಸ್ ನನ್ಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನಾನ್ ಫಿಲ್ಮಿ ಆಗಿರೋದ್ರಿಂದ ನನ್ಗೆ ಯಾರು ಇರ್ಲಿಲ್ಲ ಪುಷ್ ಮಾಡೋದಕ್ಕೆ ಟು ಚೂಸ್ ಅ ರೈಟ್ ಕೈಂಡ್ ಆಫ್ ಪ್ರಾಜೆಕ್ಟ್ಸ್ ವಾಟ್ ಎವರ್. ಸೆಟ್ ಅಲ್ಲಿ ಇಬ್ರು ಹೇಳಿದ್ರು ಇಲ್ಲ ಅವ್ರು ಚೆನ್ನಾಗಿ ಅವ್ರ ಕೆಲಸ ಮಾಡು. ಐ ಯೂಸ್ ಟು ಥಿಂಕ್ ದಟ್ ಇಸ್ ರೈಟ್. ಸೊ ಮೈ ಸೆಕೆಂಡ್ ಮೂವಿ ಐ ಡಿಡ್ ವಿತ್ PH ವಿಶ್ವನಾಥ್ ಒಲವೇ. ಅವಾಗ ಏನಾಯ್ತು, ದಿಸ್ ಮೂವಿ ರಿಲೀಸ್ ಅಂಡ್ ಐ ಗಾಟ್ ಲಾಟ್ ಆಫ್ ಆಫರ್ಸ್. ನಿನಗೆ ತುಂಬಾ ಆಫರ್ಸ್ ಬಂತು. ಬಟ್ PH ವಿಶ್ವನಾಥ್ ಸರ್ ಕಂಡೀಷನ್ ಇತ್ತು, ನನ್ನ ಸಿನಿಮಾ ಅಲ್ಲಿ ಹೀರೋ ಆಗಿ ಮಾಡ್ತೀಯ ಅಂದ್ರೆ ನನ್ನ ಸಿನಿಮಾ ಶೂಟ್ ಮುಗಿಯೋವರೆಗೂ ಯಾವ ಸಿನಿಮಾ ಒಪ್ಕೊಳ್ಳೋಂಗಿಲ್ಲ ಅಂತ. ಆ ಸಿನಿಮಾ 6 ತಿಂಗಳವರೆಗೂ ಇಳಿತು. ಸೊ ಇದು ರಿಲೀಸ್ ಆಗಿ ಔಟ್ ಆಫ್ ದ ಥಿಯೇಟರ್ ವರೆಗೂ ಐ ರೆಫ್ಯೂಸ್ ಎವ್ರಿ ಒನ್. ಸೊ ನನಗೆ ನಾಗಶೇಖರ್ ನಂಗೆ ಜ್ಞಾಪಕ ಇದೆ. ನಾಗಶೇಖರ್ ವಿ ಆಲ್ ಆಕ್ಟೆಡ್ ನಿನಗಾಗಿ. ಅವ್ರು ನನ್ಗೆ ಹೇಳಿದ್ರು, ವಿಶಾಲ್ ಪೀಪಲ್ ಆರ್ ಟೆಲಿಂಗ್ ಯು ಆರ್ ರೆಫ್ಯೂಸಿಂಗ್ ಎವ್ರಿ ಒನ್ಸ್ ಮೂವಿ, ವಿಶ್ವನಾಥ್ ಸರ್ ಸಿನಿಮಾ ಮುಗಿಯೋರ್ಗು ಮಾಡಲ್ಲ ಅಂತ, ಆತರ ಮಾಡಕ್ ಹೋಗ್ಬೇಡಿ, ಒಪ್ಕೊಳ್ಳಿ ಅಂತ. Then I did Sai Prakash sir, Mane Magalu. Since then it is good. But again I struggled in Bombay. Bombay ತುಂಬಾ ಜನರಿಗೆ ಫೋಟೋಸ್ ಕೊಟ್ಟೆ ಸೀರಿಯಲ್ ಟೈಮ್ ಅಲ್ಲಿ. ಇಲ್ಲ ಅದರದ್ದು I got ಇಲ್ಲೆಲ್ಲ ಇದಾಯ್ತು. ಬಟ್ ಅಗೇನ್ ಮನೆ 5 ಮೂವೀಸ್ ಆದ್ಮೇಲೆ ಸ್ವಲ್ಪ ತಿರ್ಗಾ ಡೌನ್ ಆಯ್ತು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನ್ಗೆ ಈಗಲೂ ಅಷ್ಟೇ ಗೊತ್ತಾಗಲ್ಲ ಇಂಡಸ್ಟ್ರಿ ಹೇಗ್ ವರ್ಕ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಿನಗೆ ಬೇಕಾದಂತ ಅಂದ್ರೆ ನಿನ್ ಕ್ಯಾಲಿಬರ್ ಇರೋಂತ ರೋಲ್ಸ್ ನಿನಗೆ ಆಫರ್ ಮಾಡ್ಲಿಲ್ಲ ಅಂತ ಅನ್ಸುತ್ತಾ? ನನಗೆ ಏನು ಇಷ್ಟ ಆಗಲ್ಲ ಅಂದ್ರೆ ಸಾಫ್ಟ್ ಬಾಯ್, ಚಾಕ್ಲೇಟ್ ಬಾಯ್ ಅಂತ ರೋಲ್ ಕೊಡಿ ಅವನಿಗೆ, ನನ್ ಕೆಟ್ಟ ಕೋಪ ಬರುತ್ತೆ. ಡು ನಾಟ್ ಕನ್ಸಿಡರ್ ಮೀನ್ ದ್ಯಾಟ್. ಡು ನಾಟ್ ಸ್ಟೀರಿಯೋಟೈಪ್ ಮೀ. ನನ್ಗೆ ನೆಗೆಟಿವ್ ಪ್ಲೇ ಮಾಡಕ್ ತುಂಬಾ ಇಷ್ಟ. ಸಾಫ್ಟ್ ಆಗಿದ್ಬಿಟ್ಟು ಕಂತ್ರಿ ಕೆಲಸ ಮಾಡ್ತಾರಲ್ಲ ಆ ರೋಲ್ ನಂಗೆ ತುಂಬಾ ಇಷ್ಟ. ಎಕ್ಸಾಂಪಲ್ ಹಮ್ರಾಜ್ ಅಂತ ಒಂದು ಸಿನಿಮಾ ಇದೆ. ಐ ಡೆಫಿನೆಟ್ಲಿ ವಾಂಟ್ ಟು ಆ ಸಿನಿಮಾ ಅಕ್ಷಯ್ ಖನ್ನಾ ರೋಲ್ ಮಾಡಿದ್ದು. ಅಂತ ರೋಲು ನಮ್ ತಾಯಿ ಕೇಳ್ತಾರೆ, ನೀನೇನ್ ಅನ್ಕೊಂಡಿದ್ದೀನಿ, ನೀನ್ ಅಮೆರಿಕನ್ ಅನ್ಕೊಂಡಿದ್ಯಾ, ಮನೇಲಿ ಕೂತಿರ್ತೀಯ, ಸಿನಿಮಾ 1 ವರ್ಷಕ್ಕೆ 2 ಸಿನಿಮಾ ಸಾಕ ನಿನ್ಗೆ? ಇಲ್ಲಮ್ಮ ನಿಂಗೆ ಅರ್ಥ ಆಗಲ್ಲ. ಫಾರ್ ಮೀ ಸೆಟ್ಗೆ ಹೋದ್ಮೇಲೆ ಖುಷಿಯಿಂದ ವರ್ಕ್ ಮಾಡ್ಬೇಕು. ಎವ್ರಿ ಯಾರ್ ಯು ವರ್ಕ್ ದೇರ್ ಯು ಶುಡ್ ಬಿ ಇನ್ವಾಲ್ವ್ ದೇರ್. ಸುಮ್ನೆ ಹೋಗ್ಬಿಟ್ಟು ದುಡ್ಡುಗೋಸ್ಕರ ಕೆಲಸ ಮಾಡೋದು, ಇಲ್ಲ ಯಾರ್ಯಾರ ಜೊತೆನೆ ಕೆಲಸ ಮಾಡೋದು, ಹಿಪೋಕ್ರೆಟ್ ಜೊತೆ ಕೆಲಸ ಮಾಡೋದು ನಂಗೆ ಇಷ್ಟ ಇಲ್ಲ. ಇಲ್ಲಿ ಬಕೆಟ್ ತಿಳಿಯೋದು ತುಂಬಾ ನಡೆಯುತ್ತೆ. ದುಡ್ಡುಗೋಸ್ಕರ ಕೆಲಸ ಮಾಡ್ಬೇಕು. ದುಡ್ಡುಗೋಸ್ಕರ ಇಲ್ಲಿ ದುಡ್ಡು ಏನ್ ಮಾಡ್ತಾರೆ, ದುಡ್ಡು ಅರ್ಧ ಕೊಡಲ್ಲ ಇಲ್ಲಿ. ಅದಕ್ಕೆ ಹೇಳಿದ್ರೆ ದುಡ್ಡುಗೋಸ್ಕರ ಮಾಡ್ಬೇಕು. ಸೊ ಅಟ್ ಲೀಸ್ಟ್ ಅವಾಗಾದ್ರೂ ದುಡ್ಡು ಬರುತ್ತೆ. ಸೊ ಇಫ್ ಇಟ್ ಮನಿ ಇಸ್ ಗುಡ್, ಓಕೆ. 2 ಸಿನಿಮಾನು ಮಾಡಿದೀನಿ, ದುಡ್ಡು ಚೆನ್ನಾಗಿತ್ತು ಮಾಡ್ಬಿಟ್ಟು. ಅಲ್ಲ, ನಾವ್ ಆಕ್ಟರ್ಸ್ಗೆ ಅದೇ ಎರಡು ನೋಡ್ಬೇಕು. ಒಂದು ಕ್ಯಾರೆಕ್ಟರ್ ಚೆನ್ನಾಗಿದ್ಯಾ ನೋಡ್ತೀವಿ, ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ ಮಾಡ್ತೀವಿ. ಹೌದು. ಇಲ್ಲ ಕ್ಯಾರೆಕ್ಟರ್ ಚೆನ್ನಾಗಿಲ್ವಾ, ನಾನು ಕೇಳಿದ್ ದುಡ್ಡು ಕೊಡು ಅಲ್ವಾ? ಹೌದು, ಇಟ್ಸ್ ಟ್ರೂ ಫ್ಯಾಕ್ಟ್. And one more bad experience is one of the top producer ಇಲ್ಲಿ ಫೈನಲ್ ಎಲ್ಲ ಮಾಡೋದು ಎಲ್ಲ ಆಗಿತ್ತು. ದೊಡ್ಡ ಸಿನಿಮಾ, ದೊಡ್ಡ ಬಜೆಟ್ ಸಿನಿಮಾ ಎಲ್ಲ ಆಯ್ತು. 3 ದಿವಸ ಶೂಟಿಂಗ್ ಸ್ಟಾರ್ಟ್. ನನ್ನ ಮೆಜರ್ಮೆಂಟ್ಸ್ ಎಲ್ಲ ತಗೊಂಡು ಹೋಗಿದ್ದಾರೆ, ಪೇಮೆಂಟ್ ಇನ್ನೂ ಮಾತಾಡಿಲ್ಲ. ಸೊ ಐ ವೆಂಟ್ ಟು ಹಿಸ್ ಆಫೀಸ್, ಐ ಸ್ಪೋಕ್ ಟು ಹಿಮ್. ಹಿ ಆಫರ್ಡ್ ಮಿ ಸಚ್ ಮನಿ. ಐ ಸೆಡ್ ಸರ್ ಪರ್ ಡೇ ಅಂತ ಕೇಳಿದೆ. ಇಲ್ಲ 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 ಫುಲ್ ಸಿನಿಮಾ ಮಾಡ್ಕೊಡಿ ನಮ್ಗೆ ಅಂತ ಹೇಳಿದ್ರು. ಸರ್ ಈ ತರ ಮಾಡ್ಬೇಡಿ ಸರ್, ನಾಡಿದ್ದು ಶೂಟಿಂಗ್ ಇದೆ, ಈ ತರ ಮಾಡಿದ್ರೆ ಆಗಲ್ಲ. ಇಲ್ಲ ಇಲ್ಲ ನೀವು ಮಾಡಿ, ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂತ. ಒಂದು ಕೆಲಸ ಮಾಡಿ ಸರ್, ನೆಕ್ಸ್ಟ್ ಸಿನಿಮಾನೇ ಜೊತೆಗೆ ಮಾಡೋಣ ಅಂತ. ಐ ವಾಕ್ಡ್ ಔಟ್ ಹಿಸ್ ಆಫೀಸ್. ಸೊ ಪೀಪಲ್ ಥಿಂಕ್ ಐ ಆಮ್ ಆರೋಗೆಂಟ್ ಆ ತರ, ಬಟ್ ಐ ಕಾಂಟ್ ಹೆಲ್ಪ್ ಇಟ್. ನಾನು ಕಾಕ ಹಿಡಿಯಕ್ಕಾಗಲ್ಲ, ಬಕೆಟ್ ಹಿಡಿಯಕ್ಕಾಗಲ್ಲ, ನಾನು ಕರೆದಾಗೆಲ್ಲ ಓಡಾಡಕ್ಕಾಗಲ್ಲ. ಐ ಆಮ್ ಲೈಕ್ ದಿಸ್. ಮೈ ಫ್ರೆಂಡ್ಸ್ ನೋ ಮೀ ವೆರಿ ವೆಲ್, ಯು ಗೈಸ್ ನೋ ಮೀ ವೆರಿ ವೆಲ್. ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ. ಐ ಆಮ್ ಥಿಂಕಿಂಗ್ ಸರ್, ನಾನು ಜಾಸ್ತಿ ರೆಮ್ಯುನರೇಷನ್ ಇಲ್ಲ ಇಲ್ಲಿ. ನೀವು ಈ ತರ ಫಸ್ಟ್ ಸಿನಿಮಾ ಕೊಟ್ಟಿದ್ದ ರೆಮ್ಯುನರೇಷನ್ ಹಿ ಆಫರ್ಡ್ ಮೀ ದಟ್ ಟೈಮ್.
ನನ್ಗೆ ಅದು ಬೇಜಾರಾಯ್ತು ತುಂಬಾ. ಐ ಸೆಡ್ ಪರವಾಗಿಲ್ಲ ಸರ್ ಬಿಡಿ, ಐ ಡೋಂಟ್ ವರ್ಕ್ ವಿತ್ ಯು ಅಂತ ಹೇಳ್ಬಿಟ್ಟು ಹೊರಟೆ. ಹಿ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಐ ವುಡ್ ಡೂ ದಟ್, ಬಟ್ ಐ ಡಿಡ್ ದಟ್. But it's ತುಂಬಾ good ಬೇಜಾರಾಗಿತ್ತು. ಐ ಜಸ್ಟ್ ವಾಕ್ಡ್ ಔಟ್. ಸೊ ನಿಮ್ಗೆ ಹೇಗಿತ್ತು? ಐ ಮೀನ್ ಎಂಟರ್ ಆದ್ಮೇಲೆ ಫಸ್ಟ್ ಸಿನಿಮಾಗಳು ಬಂತು, ಯು ಆರ್ ಹ್ಯಾಪಿ ಆಕ್ಟ್ರೆಸ್ ಅನ್ನೋದು crown ಬಿತ್ತು. ಅದು ಯಾವಾಗ್ಲೂ ಇದ್ದಿದ್ದೆ. ನಮ್ಗೆ ಬೇಕಾಗಿರೋ ನಮ್ಗೆ ಸೂಟ್ ಆಗೋ ಕ್ಯಾಲಿಬರ್ಗೆ ಒಂದೊಂದ್ಸಲ ಸಿಗಲ್ಲ ಅಂತ ನಮ್ಗೆ ಅನ್ಸುತ್ತೆ. ಸೊ ಅದಕ್ಕೆ ನಾನ್ ತುಂಬಾ ಚೂಸಿಯಾಗಿ ಯಾವಾಗ್ಲೂ ಮಾಡಲ್ಲ. ಇದ್ದಿದ್ರಲ್ಲಿ ನನ್ಗೆ ಈಗ ಮೊನ್ನೆ ನಾನೊಂದು ಐಟಮ್ ಸಾಂಗ್ ಮಾಡಿದೆ ಒಂದು ಮೂವಿಗೆ, ವಿಚ್ ಇಲ್ಲಿ ತನಕ ನಾನು ಐಟಮ್ ಸಾಂಗ್ ಮಾಡಿರ್ಲಿಲ್ಲ. ಸ್ಪೆಷಲ್ ಸಾಂಗ್ಸ್ ಮಾಡಿದ್ದೆ, ಬಟ್ ಐಟಮ್ ಸಾಂಗ್ ಅಂತ ಮಾಡಿರ್ಲಿಲ್ಲ. ಸೊ ನಾನು ಅವ್ರ ಹತ್ರ ಕೇಳಿದೆ, ನನ್ಗೆ ಇಷ್ಟಿಷ್ಟ ಆಗುತ್ತೆ, ಇಷ್ಟಿಷ್ಟ ಆಗಲ್ಲ, ನನ್ಗೆ ಏನೇನ್ ಆಗಲ್ಲ ಅದನ್ನ ಅವ್ರಿಗೆ ಹೇಳಿದೆ. ಅವ್ರು ಖುಷಿಯಿಂದ ಒಪ್ಕೊಂಡ್ರು. ಅವ್ರು ಹೇಳಿದ್ರು ಆಗಲ್ವಾ, ಓಕೆ ನೋ ಪ್ರಾಬ್ಲಮ್. ಸೊ ಆ ತರ ನಾನು ಒಪ್ಕೋತೀನಿ. ಐ ಆಮ್ ನಾಟ್ ವೆರಿ ಚೂಸಿ. ಯಾಕಂದ್ರೆ ತುಂಬಾ ಚೂಸ್ ಮಾಡ್ಕೊಂಡ್ರೆ ನನ್ನ ಎಕ್ಸ್ಪೀರಿಯನ್ಸ್ ನನ್ಗೆ ಬೆಳೆಯೋಕ್ಕಾಗಲ್ಲ ಆಸ್ ಅನ್ ಆರ್ಟಿಸ್ಟ್. ಸೊ ಐಟಮ್ ಸಾಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದ್ರೆ ಇಟ್ಸ್ ಫಸ್ಟ್ ಒನ್ ಆಫ್ ಅ ಕೈಂಡ್. ಸೊ ಇಷ್ಟು ದಿವಸ ಐ ಮೀನ್ ಇಷ್ಟು ದಿವಸ ಮಾಡಿಲ್ಲದೆ ಇರೋದು, ಈಗ ಹೌ ಡಿಡ್ ಯು ಟೇಕ್ ದ ಡಿಸಿಷನ್? ವೆರೈಟಿಗೋಸ್ಕರ ಅಷ್ಟೇ. ಇನ್ ಮತ್ತೆ ನಾನು ಮಾಡಲ್ಲ ಐಟಮ್ ಸಾಂಗ್, ಅಥವಾ ಅದು ಟ್ರೆಂಡ್ ಅಂತ ನಾನು ಮಾಡಿದ್ದಲ್ಲ. ಅದೊಂದು ಸಾಂಗ್ ತುಳುವಲ್ಲಿ ಇತ್ತು, ಎಂಚಿನ ಮಾರಾಯ್ರೆ ಅಂತ ಒಂದು ಸಾಂಗ್ ಇತ್ತು. ತುಂಬಾ ಒಪ್ಪುತ್ತೆ ಅನ್ಸುತ್ತೆ ನಿಮ್ಗೆ. ನನ್ ಖುಷಿ ಆಯ್ತು. ನಾನು ಹೇಳಿದ್ ನನ್ಗೆ ಇಷ್ಟ ಆಗಲ್ಲ, ಏನೇನ್ ಆಗಲ್ಲ ಅಂತ ಹೇಳಿದ ತಕ್ಷಣ ಅವ್ರಿಗೆ ಅದೆಲ್ಲ ಬೇಕಾಗಿರ್ಲಿಲ್ಲ. ದೇ ವಾಂಟೆಡ್ ಮೀ ಆಸ್ ದಟ್ ಚಮೇಲಿ ಪಾತ್ರದಲ್ಲಿ ಅವ್ರಿಗೆ ನಾನು ಬೇಕಾಗಿತ್ತು ಆ ಸಾಂಗ್ ಅಲ್ಲಿ. ಸೊ ಐ ಫೆಲ್ಟ್ ಇಷ್ಟು ಪ್ರೀತಿಯಿಂದ ಅವ್ರು ಕರೆದಾಗ ಇಟ್ ಡಸಂಟ್ ಮ್ಯಾಟರ್ ಅಂತ ನಾನು ಮಾಡಿದೆ. ದಟ್ಸ್ ಅಂಡ್ ಐ ಥಿಂಕ್ ಐಟಮ್ ಸಾಂಗ್ಸ್ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಅನ್ಕೊಂಡ್ಬಿಟ್ಟಿರ್ತಾನೆ ನಮ್ ಜನ. ಐಟಮ್ ಸಾಂಗ್ ಅಂದ್ರೆ ಇಟ್ ಕೆನ್ ಬಿ ಮಸಾಲಾ ಸಾಂಗ್ ಇರ್ಬೋದು ಅಲ್ವಾ? ಎಕ್ಸ್ಪ್ರೆಷನ್ಸ್ ಆಲ್ಸೋ ಮ್ಯಾಟರ್. ಬರೀ ಬಾಡಿ ತೋರಿಸ್ಕೊಂಡು ಇಫ್ ಯು ಡೋಂಟ್ ಹ್ಯಾವ್ ಅನ್ ಎಕ್ಸ್ಪ್ರೆಷನ್ ಚೆನ್ನಾಗಿ ಕಾಣಿಸಲ್ಲ. ಸೊ ಎಲ್ಲಾನು ಒಟ್ಟಿಗೆ ಮೇಳಿಸಿದ್ರೆ ಇಟ್ಸ್ ಗುಡ್. ಡೆಫಿನೆಟ್ಲಿ. ಯಾಕಂದ್ರೆ ಐಟಮ್ ಸಾಂಗ್ಸ್ ಯಾಕೆ ತಗೊಂಡ್ರೆ ನಗ್ತಾ ಇದೆ ಅಂತ ಕೇಳ್ಬೋದಾ? ಅಲ್ಲ ಯಾಕೆ ಈಗಲೂ ಅಷ್ಟೇ ಎಕ್ಸ್ಪ್ರೆಷನ್ ಮಾಡ್ಕೊಂಡು ನಾವು ಹುಡುಗಿರು ಎಕ್ಸ್ಪ್ರೆಷನ್ ಮಾಡಿದ್ರೆ ನಿಮ್ ತರ ಕೂರಕ್ಕಾಗುತ್ತಾ? ಅದು- ಐ ಫೆಲ್ಟ್ ಬ್ಯಾಡ್. ಐ ಥಿಂಕ್ ಕಲಾವಿದ್ರಿಗೆ ಕ್ಯಾಮ್ರಾ ಇದೆ ಅಂದ ತಕ್ಷಣ ಅದು ಅದು ಇದು ಬಂದೇ ಬರುತ್ತೆ. ಆಕ್ಟರ್ಸ್ ಮಾಡೋದು ಇಟ್ಸ್ ಯಾರಿಗಾದ್ರೂ ಬರುತ್ತೆ, ಬರೀ ಇದು ಆಕ್ಟರ್ಸ್ ಸ್ವಲ್ಪ ಓವರ್ ಉಕ್ಕಿ ಬರುತ್ತೆ ಅವ್ರಿಗೆ ಆಕ್ಟಿಂಗ್. ನಾನು ಸಿನಿಮಾ ಶೂಟ್ ಮಾಡಿದ್ವಿ ನಾವು. ನನಗಿಂತ ನ್ಯಾಚುರಲ್ ಯಾರು ಇಲ್ಲ. ಅಲ್ಲ ನೀವ್ ಇವಾಗೇನೋ ಶಟ್ ಅಪ್ ವಿಶಾಲ್, ವಿಶಾಲ್ ಶಟ್ ಅಪ್. ಇರಿಟೇಟಿಂಗ್ ಹ್ಯಾಬಿಟ್ ಏನು ಇವ್ನ್ದು? ಅರ್ಧ ಮಾತಾಡೋ ಅಷ್ಟ್ರೊಳಗಡೆ ಅವನೇನೋ ಹೌದಾ ಅಂತ ಅವನೇ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾನೆ. ಎಕ್ಸಾಂಪ್ಷನ್ ಅನ್ಕೊಳ್ಳೋದು. ಹೌದು. ನನ್ನಲ್ಲಿ ಕೆಟ್ಟ ಅಭ್ಯಾಸ ಅಂದ್ರೆ ಒಂದು ಕೋಪ. ಅದೇ ಹೇಳ್ತಾ ಇರೋದು. ನಾವ್ ಅರ್ಧ ಮಾತಾಡೋ Assumption is different. ಕೋಪ ಬರುತ್ತಾ ನಿಂಗೆ? ಬರ್ಸೋಣ ಈಗ? ಈಗ ತುಂಬಾ ಪರವಾಗಿಲ್ಲ ಮುಂಚೆಕ್ಕಿಂತ. ಹೇಗೆ ಯಾಕೆ ಹೇಗೆ control- ತುಂಬಾ ಕೋಪ ಬರ್ತಾ ಇದೆ. Very short ಕಂಟ್ರೋಲ್ temper, ಮಾಡ್ಕೊಂಡೆ short temper. ನಿನ್ನ ಕೋಪನ? ಅಂದ್ರೆ ಎಕ್ಸ್ಪೀರಿಯನ್ಸ್. ಟೆಲ್ ಮೀ ಒನ್ ಗುಡ್ ಕ್ವಾಲಿಟಿ ಅಂಡ್ ಒನ್ ಬ್ಯಾಡ್ ಕ್ವಾಲಿಟಿ ಅಬೌಟ್ ಹರ್. ಒಂದು ಒಳ್ಳೆ ವಿಷಯ, ಒಂದು ಹೇಳಲ್ಲ. ಗುಡ್, ಶಿ ಈಸ್ ನನ್ ಜೊತೆ ಪ್ರಿಟೆಂಡ್ ಮಾಡಲ್ಲ. ಶಿ ಈಸ್ ವಾಟ್ ಎವರ್ ಶಿ ಈಸ್ ಲೈಕ್ ದಟ್ ವಿತ್. ಅಂದ್ರೆ ಬೇರೆ ಜೊತೆ ಪ್ರಿಟೆಂಡ್ ಮಾಡ್ತೀನಿ ಅಂತ I don't know about others, but she's very comfortable with me, very straightforward. ಏನಿದ್ರು she's shared a lot of things with me, her personal life ಆಗಿರ್ಬೋದು, whatever. We very close. Trust ಇದೆ ನನ್ನ ಮೇಲೆ. So I've also kept it the trust. I don't tell it outside. ನಂಬಿಕೆ ಇದೆ. ನಂಬಿಕೆ ಇದೆ. ಹೌದಾ? So I've kept ಸೊ it. ಒಂದು ಇರಿಟೇಟಿಂಗ್ ಹ್ಯಾಬಿಟ್ ಅಂದ್ರೆ ಹಿಂಸೆ ಕೊಡುವಂತದ್ದು ಅವ್ರ ಬಗ್ಗೆ. She pretends to be someone else, which she is not. Of course I'm an actor. I will pretend to be someone else. ಅದೇ ನೋಡಿ ಇದು ಈ ತರ. But that's okay. ಅವನ ಒಪಿನಿಯನ್, ಪರವಾಗಿಲ್ಲ. ಸೊ ಇಬ್ರುದು ಐ ಮೀನ್ ಮಂಗಳೂರ್ ವಿಷಯ ಇಟ್ಸ್ ದ ಕಾಮನ್ ಎಲಿಮೆಂಟ್. ಸೊ ಇವ್ರು ಮಂಗಳೂರಲ್ಲ, ಉಡುಪಿ. ಉಡುಪಿ ಉಡುಪಿ, But Mangalore, ತುಳು everything ಅಲ್ವಾ? same she does. ಬಟ್ ತುಳು ನಿಮ್ಗೂ ಬರುತ್ತಾ ತುಳು? ನಮ್ ಮನೇಲಿ ಕೊಂಕಣಿ ಮಾತಾಡೋದು, ಬಟ್ ನಂಗೆ ತುಳು ಬರುತ್ತೆ. ಇವ್ರು ತಾಯಿ ಮಾತಾಡ್ತಾರೆ. We speak in ತುಳು. ಓಕೆ. ಸೊ ನೀವೇನಾದ್ರೂ ತುಳುಲ್ ಬೈರಿ ಅವ್ರಿಗೆ, ಅವ್ರೇನಾದ್ರು ನಿಮ್ ಕೊಂಕಣಿಲ್ ಬೈತಾರೆ? ಮಂಡೆ ಸಮಾಧಾನ ಅಂತೀನ ನಿಂಚೆ ಬದುಕುಲ್ಲದಲ್ಲ. ಮಕ್ಕ ಮಂಡೆ ಸಮನೆ ತುಕ್ ಸಮ ಕಸ್ಕಸ ನಕ್ಕದಲ್ಲಿ ಉಲ್ಲೇತ ಸ್ವೀಟ್ ಆಗಿ ಬೈದೆ ನೋಡಿ, ಚಿಕ್ಕದಾಗಿ. ನನಗೆ ಅವ್ರು ಹೇಳಿದ್ ಮಾತ್ರ ಅರ್ಥ ಆಯ್ತು, ನೀವ್ ಹೇಳಿದ್ದೀನಿ ಅಂತ ಹೇಳ್ಬಿಡಿ ದಯವಿಟ್ಟು. ತಲೆ ಸರಿ ಇಲ್ಲ ಹುಡುಗಿ, ಇಲ್ಲಿ ಬಂದು ಕೂತಿದ್ದಿಲ್ಲ ಅನ್ಕೊಂಡಲ್ಲ. ಅವ್ರು ಹೇಳೋದು ಗೊತ್ತಾ, ನಾನು ಹೇಳ್ಬಿಡ್ಲ, ನೀನ್ ತಲೆ ಸರಿ ಇಲ್ಲದೆ ಏನೇನೋ ಮಾತಾಡ್ತಾ ಇದ್ದೆ, ಏನ್ ಮಾತಾಡ್ತಾ ಇದೆಯಾ ನೀನು ಅಂತ. ಅದೇ ಒಂದೇ ಬೈದಿದ್ರ ಇಬ್ರು. ಓಕೆ. ಸೊ ಇಬ್ಬರದು ಸ್ವಲ್ಪ ಪರ್ಸನಲ್ ಇದಕ್ಕೆ ಹೋಗೋಣ. ಇಲ್ಲ, ನಿಮ್ಮ ಫಸ್ಟ್ ಕ್ರಶ್ ಅಂಡ್ ಇಲ್ಲಿವರೆಗೂ ಲಾಸ್ಟ್ ಕ್ರಶ್ ಎರಡು ಹೇಳಿ. ಈ ಕ್ರಶಸ್ ತುಂಬಾ ಇದೆಯಪ್ಪ, ಎಲ್ಲ ನೆನ್ಪಿಟ್ಕೊಳ್ಳಕ್ ಆಗಲ್ಲ. ಲೈಫ್ ಅಲ್ಲೇ ನಿಮ್ಗೆ ಆಗಿರೋ, ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ದೇವಸ್ಥಾನದಲ್ಲಿ ಆಗಿರ್ಬೋದು, ಹಾಸ್ಪಿಟಲ್ ಅಲ್ಲಿ ಆಗಿರ್ಬೋದು, ರೋಡ್ ಮೇಲೆ ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು. ಇಲ್ಲ, ನಮ್ಮ ಮನೆ ಹಿಂದೆ ಗದ್ದೆ ಇತ್ತು, ಅಲ್ಲಿ ವಾಲಿಬಾಲ್ ಆಡ್ತಾರೆ. ಅದನ್ನ ತುಂಬಾ ಸಲ ಹೇಳಿದೀನಿ. ಆಕ್ಚುಲಿ ಒಂದು ಹುಡ್ಗ ವಾಲಿಬಾಲ್ ಆಡ್ತಾ ಇದ್ದ, ಎಲ್ಲೋ ದೂರದಿಂದ ಸಲ್ಮಾನ್ ಖಾನ್ ಅಂತ ಅನ್ಸ್ತಾ ಇತ್ತು. ಆಮೇಲೆ ಅನ್ಸ್ತು ಸಲ್ಮಾನ್ ಇಲ್ಲ ಅಂತ. ಸಲ್ಮಾನ್ ಅದು ಕ್ರಶ್. ಅದೇ. ಯಾವತ್ತಾರು ಫಸ್ಟ್ ಲವ್ ಲೆಟರ್ ಬರ್ದಿದ್ದೀರಾ ನೀವು? ನಂಗೆ ತುಂಬಾ ಸಿಕ್ಕಿದೆ, ನಾನು ಬರ್ದಿದ್ದೀನಿ. ನಾನು ತುಂಬಾ ಸಿಕ್ಕಿದೆ. ಬಟ್ ನೀವ್ ಬರ್ದಿದ್ದೀರಾ? ಬರ್ದಿದ್ದೀನಿ, ಅಫ್ಕೋರ್ಸ್. ಪಾಸಿಟಿವ್ ರಿಪ್ಲೈ ಸಿಕ್ಕಿದ್ಯಾ?
ಇಲ್ಲ ನಾನ್ ಪ್ರಪೋಸ್ ಮಾಡ್ಕೊಂಡ್ ಬರ್ದಿಲ್ಲ, ತುಂಬಾ ಇಷ್ಟ ಆದವ್ರಿಗೆ ಬರ್ದಿದ್ದೀನಿ ಲವ್ ಲೆಟರು. ಆಮೇಲೆ ಅದಿನ್ನೇನು ಮುಂದೆ ಹೋಗಲ್ಲ ಹಂಗ ಕೊಡು ವಾಪಸ್, ಆಮೇಲೆ ನಂಗೆ ಬ್ಲಾಕ್ ಮೇಲ್ ಮಾಡ್ಬೇಡ ಕೊಡು ಅಂತ ಹೇಳ್ಬಿಟ್ಟಿದ್ದೀನಿ. ಬ್ಲಡ್ ಅಲ್ಲೆಲ್ಲ ಬರ್ದಿದ್ದೀರಾ? ಅಷ್ಟೆಲ್ಲ ಸೀನ್ ಇಲ್ಲ. ಓಕೆ, ನೀನ್ ಹೇಳಿಪ್ಪ. ನಾನು ದೇವರಾಣೆಗೂ ಇದ್ರು ಯಾರಿಗೂ ಲವ್ ಲೆಟರ್ ಬರ್ದಿಲ್ಲ. ಯಾಕೆ? ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅದಕ್ಕೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಥವಾ ತಲೆ ಓಡಲ್ವಾ? ನೀನೇ ನನ್ನ ಜೀವ ಇಲ್ಲ 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 ಅದೆಲ್ಲ ಇಲ್ಲ, ಏನಿದ್ರು ಬಾಯಲ್ಲಿ ಹೇಳ್ಬಿಡ್ತೀನಿ. ಬಟ್ ನಿಮ್ ಫಸ್ಟ್ ಕ್ರಶ್ ಯಾರು? ಹೆಸರು ಗೊತ್ತಿಲ್ಲ, ಟಿವಿಯಲ್ಲಿ ನೋಡಿದ್ದೆ ಯಾರು. ಯಾರು? ಇಲ್ಲ ಇಲ್ಲೇ ಇರೋರು ಯಾರು ಇಲ್ಲ. ಇದು ತುಂಬಾ ಸೇಫ್ ಆಗಿರೋದಿಕ್ಕೆ ಅಪ್ಪ, ಇದೆಲ್ಲ ಸರಿ ಇಲ್ಲ. ಐ ಡೋಂಟ್ ನೋ ನೇಮ್. ಹೇಳಪ್ಪ. ಯಾರು ಒಂದು ಆಡ್ ಅಲ್ಲಿ ನೋಡಿದ್ದು, ಸಮ್ ಆಡ್. ವಿಕ್ಕಿ ಡೋನರ್ ಹೀರೋಯಿನ್. ನಮ್ಮ ಕನ್ನಡದಲ್ಲಿ ಯಾಮಿ ಗೌತಮ್. ಯಾಮಿ ಗೌತಮ್ ಕನ್ನಡದ ಹುಡುಗಿ. ಅಲ್ಲ, ನಮ್ಮ ಕನ್ನಡದಲ್ಲಿ ಮಾಡಿರೋ ಅಂತೇಳು. ಶಿ ಇಸ್ ಮೈ ಲೇಟೆಸ್ಟ್ ಕ್ರಶ್. ನಮ್ಮ ಪಾನಿದಾ. ಅದ್ ಯಾಕೆ ಗೊತ್ತಾ, ಅವಳಿಷ್ಟ. ಯಾರೋ ಹೇಳಿದಾರೆ ನೀನ್ ಆಯುಷ್ಮಾನ್ ತರ ಕಾಣ್ತಾ ಇದೆಯಾ ಅಂತ, ಅದಕ್ಕೆ ಮೂವಿ ಹೀರೋ. ದೇವರ ನೀತು ಬೆಲಾನೇ ಇಲ್ಲ. ಓ ಮೈ ಗಾಡ್, ನನ್ಮೇಲೆ ಪಿಕ್ಚರ್ ಹೀರೋ ತರ ಇವನು ಇದಾನಂತಾನ? ಆಯುಷ್ಮಾನ್ ತರ ಇದ್ದಾನೆ. ನಿಮ್ಮ ಅಜ್ಜಿ ಮೇಕಪ್ ರೂಮ್ ಅಲ್ಲಿ. ನಾನೇ ಹೇಳಿದೆ ಅಲ್ಲ, ಕರೆಕ್ಟ್. ಓಕೆ, ಸೊ ಇವಾಗ ಸ್ವಲ್ಪ ಮುಂದೆ ಹೋಗೋಣ. ಮೈಯಾಸ್ ಮೇಡ್ ವಿತ್ ಲವ್, ಸಖತ್ ರಗ್ಲೆ ರೌಂಡ್. ಅದ್ರಲ್ಲಿ ನಾನು ಸಖತ್ತಾಗಿ ನಿಮ್ಗೆ ಕ್ವೆಶನ್ ಕೇಳ್ತೀನಿ, ನೀವೇನೋ ಸುಮಾರಾಗಿ ಉತ್ತರ ಕೊಡ್ತೀರಾ. ಅದ್ರಲ್ಲಿ ಯಾರು ಬೆಸ್ಟ್ ಅಂತ ನಾನು ಡಿಸೈಡ್ ಮಾಡಿ ಒಂದು ಗಿಫ್ಟ್ ಕೊಡ್ತೀನಿ. ಆ ಗಿಫ್ಟ್ ಗೆದ್ದವರು ರಾಕ್ ಸ್ಟಾರ್ ಆಫ್ ದ ವೀಕ್ ಅಂತ. ಅಯ್ಯೋ, ನಮ್ಮಮ್ಮ ನಂಗೆ ಫಸ್ಟೇ ಹೇಳಿದ್ದಾರೆ, ಏನೇ ಆದ್ರೂ ವಿಶಾಲ್ ಗೆಲ್ಲಿ, ನೀನ್ ಮಾತ್ರ ಗೆಲ್ಬೇಡ, ಕಾಂಟ್ರವರ್ಸಿ ಮಾಡ್ಕೊಂಡ್ ಬರ್ಬೇಡ, ಸುಮ್ನೆ ಇರೋ ಅಂತ. ಕಾಂಟ್ರವರ್ಸಿ ಮಾತ್ರ ಅಲ್ಲಪ್ಪ, ವ್ಯೂವರ್ಸ್ ಉತ್ತರ ಕೊಟ್ರು ನಾನು ಅವ್ರಿಗೆ. ಆದ್ರೂ ನಮ್ಮಮ್ಮ ಹೇಳಿದಾರೆ ವಿನ್ ಆಗಿ ಬರ್ಬೇಡ, ಅವನೇ ವಿನ್ ಆಗ್ಲಿ. ಟ್ರೈ ಮಾಡು. ಸೊ ಇದೆಲ್ಲ ಸುಳ್ಳು ಹೇಳ್ತಿರೋದು, ಬಿಕಾಸ್ ಶಿ ನೋ ಶಿ ಅವರಷ್ಟೊಂದು ಹುಷಾರಿಲ್ಲ ಅಂತ ಫಸ್ಟ್ ಸೇಫ್ ಆಗ್ತಿರೋದು. ಓಕೆ, ನೀತು ನಿಮ್ಮ ಸಖತ್ ರಗಳೆಗೆ ರೆಡಿನಾ? ಇದು ರ್ಯಾಪಿಡ್ ಫೈರ್ ತರನಾ? ರ್ಯಾಪಿಡ್ ಫೈರ್. ನಾನು ಕ್ವೆಶ್ಚನ್ ಕೇಳ್ತೀನಿ, ನೀವು ವಿಶಾಲಿಗೆ ಹೇಳಿದ್ರೆ ನಾನು ಸ್ವಲ್ಪ ವಾರ್ಮ್ ಅಪ್ ಆಗ್ಬೋದಾಗಿತ್ತು. ವಾರ್ಮ್ ಅಪ್ ಜಾಗಿಂಗ್ ಮಾಡ್ಕೋಬಹುದು. ಈ ಬಟನ್ ಮಾಡಕ್ಕಾಗಲ್ಲ. ವಿಶಾಲಿಗೆ ಕೇಳ್ಬಿಡಿ ಪ್ಲೀಸ್. ಇಲ್ಲ, ಪೇಪರ್ ಫಸ್ಟ್ ಯಾರು ಬಂದಿರುತ್ತೋ ಅದೇ ಕೇಳ್ಬಿಡ್ಬೇಕು. ಲಕ್ಕಿ ಡಿಪ್ಪಲ್ ನಿಮ್ಮ ಹೆಸರು ಚೂಸ್ ಆಗಿದೆ, ಸೊ ಲೇಡೀಸ್ ಫಸ್ಟ್. ಓಕೆ ಓಕೆ, ಸೊ ನಿಮ್ಮ ಫಸ್ಟ್ ಕ್ವೆಶ್ಚನ್. ಮಿಸ್ಟರ್ ಕರ್ನಾಟಕ ಕಾಂಪಿಟಿಷನ್ ನಲ್ಲಿ ನಿಮ್ನ ಜಡ್ಜ್ ಆಗಿ ಕರೆದಿದ್ದಾರೆ. ಈ ಕೆಳಗಿರೋಂಥವ್ರು ಸ್ಪರ್ಧಿಗಳು. ನೀವ್ ಯಾರಿಗೆ ಮಿಸ್ಟರ್ ಕರ್ನಾಟಕ ಅಂತ ಟೈಟಲ್ ಕೊಡ್ತಾ ಇದ್ರಿ? ಓಕೆ, ಸೊ ನಂಬರ್ 1 ನಮ್ಮ ದಿಗಂತ್, ನಂಬರ್ 2 ಗಣೇಶ್, ನಂಬರ್ 3 ಯಶ್, ನಂಬರ್ 4 ಪ್ರಜ್ವಲ್. ದಿಗಂತ್ಗೆ. ದಿಗಂತ್ ಯಾಕೆ? ಬಿಕಾಸ್ ಅವ್ರು ಮಾಡೆಲ್ ಆಗಿದ್ದಾರೆ, ಜೊತೆಗೆ ಅವ್ರಿಗೆ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತು, ಬೇರೆಯವ್ರಿಗೂ ಗೊತ್ತು ಅಫ್ಕೋರ್ಸ್, ಬಟ್ ಮಾಡೆಲಿಂಗ್ ಬಾಡಿ ಜೊತೆ ಅವ್ರು ಮಿಸ್ಟರ್ ಕರ್ನಾಟಕ ತರ ಕಾಣಿಸ್ತಾರೆ. ಓಕೆ, ನಿಮ್ಮ ಬಗ್ಗೆ ಬಂದ ಒಂದು ಒಳ್ಳೆ ಗಾಸಿಪ್ ಅಂಡ್ ಒಂದು ಕೆಟ್ಟ ಗಾಸಿಪ್ ಎರಡು ಹೇಳಿ. ಕೆಟ್ಟ ಗಾಸಿಪ್ ತುಂಬಾ ಕೆಟ್ಟದಾಗಿತ್ತು. ಏನು? ದಟ್ ವಾಸ್ ಬಿಕಾಸ್ ಆಫ್ ಮಿಸ್ಟರ್ ಓಂ ಪ್ರಕಾಶ್. ಒಂದ್ಸಲ ಏನೋ ಅವರು ಸ್ವಲ್ಪ ನನ್ಗೆ ಹ್ಯೂಮಿಲಿಯೇಟ್ ಆಯ್ತು ಅವರಿಂದ. ಏನಾಯ್ತು? ಒಂದ್ ಪಿಕ್ಚರ್ಗೆ ಅವರು ನನ್ಗೆ ಮಾತಾಡಕ್ಕೆ ಅಂತ ಬಂದಿದ್ರು. ವಿ ಮೆಟ್ ಲಲಿತಾ ಶೋ. ಅವ್ರು ಹೆಂಗ್ ಹೇಳಿದ್ರು ಅಂದ್ರೆ ರಿಯಲಿ ಟಚ್. ಅವ್ರು ಹೇಳಿದ್ರು, ನೀತು ನಿಮ್ಗಿರೋ ಟ್ಯಾಲೆಂಟ್ಗೆ, ನಿಮ್ಗಿರೋ ಪರ್ಸನಾಲಿಟಿಗೆ ನೀವು ಆಕ್ಚುಲಿ ಇಷ್ಟರಲ್ಲೇ ಎಲ್ಲಾ ಆಕ್ಟರ್ಸ್ ಜೊತೆಲೂ ಆಕ್ಟ್ ಮಾಡಿರ್ಬೇಕಾಗಿತ್ತು ಅಂತ. ಆಮೇಲೆ ಅವರೇ ನನ್ಗೆ ಹರ್ಟ್ ಮಾಡಿದ್ರು. ಏನಂತ? ಅವ್ರೊಂದ್ ಸಿನಿಮಾಗೆ ಕಾಸ್ಟ್ ಮಾಡೋ ತರ ಮಾಡಿ ನನ್ಗೆ ಅಡ್ವಾನ್ಸ್ ಕೊಡ್ಸಿ, ಆಮೇಲೆ ನನ್ನ ಅಡ್ವಾನ್ಸ್ ವಾಪಸ್ ಕೊಡುವಂತ ಸಂದರ್ಭ ಬಂದಿತ್ತು. ಸೊ ಅದು ತುಂಬಾ ಹರ್ಟ್ ಆಗಿದೆ ನನ್ಗೆ. ಫಸ್ಟ್ ಅಷ್ಟು ಏರ್ಸ್ಬಿಟ್ಟು ಆಮೇಲೆ ಏರ್ಸ್ಬಿಡೋದು ಅಂತಲ್ಲ, ಯಾರಾದ್ರೂ ಏರ್ಸಿದ ತಕ್ಷಣ ನಾನು ಏರಲ್ಲ, ಅದು ಬೇರೆ ವಿಷಯ. ಬಟ್ ಅಷ್ಟು ಒಳ್ಳೆ ಒಪಿನಿಯನ್ ಅವ್ರು ನನ್ಗೆ ನನ್ ಬಗ್ಗೆ ಕೊಟ್ಟು ಅವರೇ ಕೆಳಗಡೆ ಹಾಕ್ಬಿಟ್ರು ಅಂತ ನನ್ಗೆ ಅನ್ಸ್ತು. ಸೊ ಐ ವಾಸ್ ಹರ್ಟ್. ಓಕೆ, ಈ ಕೆಳಗಿರುವ ಹೀರೋಯಿನ್ಸ್ ಅಲ್ಲಿ ಒಂದ್ ವಿಷಯ ಏನಿದೆ ಅದು ನಿಮ್ಮಲ್ಲಿ ಇಲ್ಲ ಅನ್ಕೋತೀರಾ? ನಂಬರ್ 1 ರಾಗಿಣಿ. ನೆಗಡಿನಾ? ಓಕೆ, ನಂಬರ್ 2 ನಿಧಿ ಸುಬ್ಬಯ್ಯ. ನಿಧಿ 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 ಇದೆ ನಿಧಿ ನಿಧಿ. ಓಕೆ, ಪೂಜಾ ಗಾಂಧಿ. ಅವ್ರ ಹತ್ರ ಏನಿದೆ ಅದನ್ನ ಮುಂಗಾರು ಮಳೆ ಸಕ್ಸಸ್. ಓಕೆ, ಈ ಕೆಳಗಿರುವ ಹೀರೋಸ್ ಒಂದು ಬ್ರ್ಯಾಂಡ್ ನ ಎಂಡೋರ್ಸ್ ಮಾಡ್ಬೇಕು ಅಂದ್ರೆ ಯಾವ ಬ್ರ್ಯಾಂಡ್ ನ ಮಾಡ್ಬೋದು? ನಂಬರ್ 1 ವಿಜಯ್, ದುನಿಯಾ ವಿಜಯ್ ಅವರು. ಡಂಬೆಲ್ಸ್. ಓಕೆ, ಜಗ್ಗೇಶ್ ಅವರು. ಟೂತ್ ಪೇಸ್ಟ್, ಬಿಕಾಸ್ ಅವ್ರೆಲ್ಲರಿಗೂ ನಗಿಸ್ತಾರೆ ಅದಕ್ಕೆ. ಓಕೆ, ಅದ್ರ ಹೆಸರು ನಕ್ಕಾಗ ಚೆನ್ನಾಗಿ ಕಾಣಿಸ್ಬೇಕು. ಮಂಜುನಾಥ ಟೂತ್ ಪೇಸ್ಟ್ ಸಮಥಿಂಗ್. ಓಕೆ, ಮಂಜುನಾಥ ಟೂತ್ ಪೇಸ್ಟ್. ರಮೇಶ್ ಅರವಿಂದ್. ಪೆನ್ ಅಂಡ್ ಪೇಪರ್. ಯಾಕಂದ್ರೆ ಅವರು ಇತ್ತೀಚೆಗೆ ಅವರು ಬರೀತಾ ಇದಾರೆ ಅಂಡ್ ಪುಸ್ತಕ ಒಂದು ಅವ್ರು ಬರ್ದಿದ್ದಾರೆ, 2 ಪುಸ್ತಕಗಳನ್ನ ಬರ್ದಿದ್ದಾರೆ ರೀಸೆಂಟ್ಲಿ. ಸೊ ಅವ್ರ ಬಗ್ಗೆ ಹೇಳಿದ ತಕ್ಷಣ ರೈಟ್ ನೌ ಐ ಕ್ಯಾನ್ ಥಿಂಕ್ ಪೆನ್ ಅಂಡ್ ಪೇಪರ್. ಓಕೆ, ಆ ಪೆನ್ ಅಂಡ್ ಪೇಪರ್ ಒಂದು ಹೆಸರು? ಪ್ರೀತಿಯಿಂದ ಪೆನ್. ಪ್ರೀತಿಯಿಂದ. ಓಕೆ, ಯೋಗಿ ಅವರು. ಮೇ ಬಿ ಶೂಸ್. ಶೂಸ್, ಅದಕ್ಕೆ ಏನು ಹೆಸರು? ಫುಟ್ ಲೂಸ್ ಶೂಸ್. ಫುಟ್ ಲೂಸ್. ಓಕೆ, ಈಗ ಹೀರೋಯಿನ್ ಆಂದ್ರಿತಾ. ಏಂದ್ರಿತಾ ಕ್ಯೂಟ್ ಡ್ರೆಸ್ಸಸ್. ಶರ್ಮಿಳಾ ಮಾಂಡ್ರೆ.
ಶರ್ಮಿಳಾ ಮಾಂಡ್ರೆ ಶರ್ಮಿಳಾ ಅವರು ನನ್ಗೆ ಪ್ರತಿ ಸಲ ನಾನು ಅವ್ರನ್ನ ನೋಡಿದಾಗ ಅವ್ರ ಒಂದು ಬ್ಯಾಗ್ ನ ಸೆಕ್ಸಿಯಾಗಿ ಹಿಂಗ್ ಇಟ್ಕೊಂಡಿರ್ತಾರೆ. ಸೊ ಮೇ ಬಿ ಮಾಂಡ್ರೆ ಬ್ಯಾಗ್. ಮಾಂಡ್ರಿ ಬ್ಯಾಗ್. ಅಂದ್ರೆ ಶುಭ ಪುಂಜಾ. ಶುಭಾ ಪೂಂಜಾ ಏನ್ ಶೀಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್. ಶುಭಾ ಪೂಂಜಾ ಅದ್ ಕೇಳಿಲ್ಲ, ಬ್ರ್ಯಾಂಡ್ ಕೇಳಿ. ಬಂಗಡೆ ಮೀನು. ಓಕೆ, ನೀವು ಎಲ್ಲೊಂದ್ ಕಡೆ ಇರ್ತೀರಾ ಇವಾಗ, ಆ ಕಡೆಯಿಂದ ಹುಲಿ ಓಡ್ ಬರ್ತಾ ಇದೆ, ಈ ಕಡೆಯಿಂದ ನಿಮ್ ಎಕ್ಸ್ ಬಾಯ್ ಫ್ರೆಂಡ್ ಓಡ್ ಬರ್ತಾ ಇದ್ದಾನೆ, ನೀವ್ ಯಾವ ಕಡೆಗೆ ಹೋಗ್ತೀರಾ ಅಂಡ್ ಯಾಕೆ? ನಾನ್ ಹಿಂದೆ ಹೋಗ್ಬಿಟ್ಟು ಆ ಎಕ್ಸ್ ಬಾಯ್ ಫ್ರೆಂಡ್ ನ ಹುಲಿ ತಿನ್ಲಿ ಅಂತ ವೇಟ್ ಮಾಡ್ತೀನಿ, ಗ್ಯಾರಂಟಿ. ಆಸಮ್, ಬ್ರಿಲಿಯಂಟ್, ಚೆನ್ನಾಗಿ ಹೇಳಿದ್ರಿ. ಅಟ್ ಲಾಸ್ಟ್ ಬಂತು. ನಿನ್ ಟರ್ನ್ ಬರುತ್ತೆ ಇರಪ್ಪ. ಓಕೆ, ನಿಮ್ ಕನ್ಸಲ್ಲಿ ಸಾಧು ಕೋಕಿಲ ಅವರು ಮತ್ತೆ ಬುಲೆಟ್ ಪ್ರಕಾಶ್ ಅವ್ರು ಬಂದು ಇಬ್ರು ನಿಮ್ನ ಪ್ರಪೋಸ್ ಮಾಡ್ತಾರೆ, ಅಂದ್ರೆ ನಮ್ ಮದ್ವೆ ಮಾಡ್ಕೊಳ್ಳಿ ನನ್ ಮದ್ವೆ ಮಾಡ್ಕೊಳ್ಳಿ ಅಂತ. ಯಾರನ್ನ ಎಕ್ಸೆಪ್ಟ್ ಮಾಡ್ತೀರಾ ಅಂಡ್ ಯಾಕೆ? ಒಬ್ರನ್ನ ಎಕ್ಸೆಪ್ಟ್ ಮಾಡ್ಲೇಬೇಕು, ಹೈಪೋಥೆಟಿಕಲ್ ಇದು, ಸೊ ನೀವು ಹೈಪೋಥೆಟಿಕಲ್ ಆಗಿ ಎಕ್ಸೆಪ್ಟ್ ಮಾಡ್ಲೇಬೇಕು. ಓನ್ಲಿ ಅ ಡ್ರೀಮ್, ಶಿ ಇಸ್ ವೆರಿ ಹ್ಯಾಪಿ. ಇಂಥ ಪ್ರಶ್ನೆಗಳಿಗೆ ಡ್ರೀಮ್ ಅಂತ ಹೇಳಲ್ಲ, ನೈಟ್ Nightmare. ಸೊ ನಾನು ಅವ್ರಿಬ್ರು ಪ್ರೀತಿಗೋಸ್ಕರ ಜೀವ ಕೊಟ್ಬಿಡ್ತೀನಿ. ಮದುವೆ ಆಗಿರೋದಕ್ಕಿಂತ ಇಟ್ಸ್ ಬೆಟರ್ ಟು ಡೈ. ಸೂಪರ್. ಓಕೆ, ನೀವು ಕನ್ನಡದ ಯಾವ ಹೀರೋ ಜೊತೆ ಒಂದು ರೊಮ್ಯಾಂಟಿಕ್ ಡಿನ್ನರ್ಗೆ ಹೋಗೋಕೆ ಇಷ್ಟಪಡ್ತೀರಾ? ಡಿನ್ನರ್ಗೆ ಹೋಗೋಕೆ ಇಷ್ಟಪಡ್ತೀನಿ ಅಂದ್ರೆ ಜಗ್ಗೇಶ್ ಅವ್ರ ಜೊತೆ, ಬಿಕಾಸ್ ಐ ಆಮ್ ಶೋರ್ ಅವ್ರು ತುಂಬಾ ನಗಿಸ್ತಾರೆ ಅಂಡ್ ಹೀಲ್ ಟೆಲ್ ಮಿ ಅ ಲಾಟ್ ಆಫ್ ಸ್ಟೋರೀಸ್. ರೊಮ್ಯಾಂಟಿಕ್ ಆಗಿರಲ್ಲ, ಬಟ್ ಡಿನ್ನರ್ ಅಂತೂ ಡೆಫಿನೆಟ್ಲಿ. ಓಕೆ, ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಇಲ್ಲಿವರೆಗೂ ಬಂದಿರೋಂತ ಒಂದು ಒಳ್ಳೆ ಕ್ರಿಟಿಕ್ ಅಂಡ್ ಒಂದು ಬ್ಯಾಡ್ ಕ್ರಿಟಿಕ್. ಕೆಟ್ಟ ಕ್ರಿಟಿಕ್ ಯಾರೋ ಒಬ್ರು ನನ್ ಬರ್ದಿದ್ರು, ಕೃಷ್ಣಾನಿ ಲೇಟ್ ಆಗಿ ಬರೋ ಮೂವಿಯಲ್ಲಿ ಸ್ವಲ್ಪ ಶಾರ್ಟ್ ಕ್ಲೋತ್ಸ್ ಇತ್ತು ಹಾಕಕ್ಕೆ. ಸೊ ಅವರು ಅದು ಮೈ ಅಂತ ಹೇಳಕ್ಕೆ ಏನೋ ಬರಿಬೇಕಾಗಿತ್ತು. ಅವರು ತುಂಬಾ ಇಂಟೆಲಿಜೆಂಟ್ ಆಗಿ ಮೈಕಲ್ ಜಾಕ್ಸನ್ ತರ ಬಟ್ಟೆಗಳನ್ನ ಹಾಕೊಂಡ್ಬಿಟ್ಟಿದ್ದಾರೆ ಅಂತಂದ್ರು, ವಿಚ್ ಇಸ್ ನಾಟ್ ಟ್ರೂ. ಅಂಡ್ ಐ ಫೆಲ್ಟ್ ಇವ್ರಿಗೆ ಬಟ್ಟೆ ಸೆನ್ಸ್ ಇಲ್ಲ, ನನ್ಗೆ ಹೇಳ್ತಿದ್ದಾರೆ ಅಂತ ಅನಿಸ್ತು. ಒಳ್ಳೆ ಕ್ರಿಟಿಕ್, ಐ ಮೀನ್ ತುಂಬಾ ಜನ ಹೇಳಿದ್ದಾರೆ. ಓಕೆ, ಅಲ್ಲಿಗೆ ನಿನ್ನ ಸಖತ್ ರಗಳೆ ರೌಂಡ್ ಮುಗ್ದಿದೆ. ಈಗ ವಿಶಾಲ್ ಹೆಗ್ಡೆಗೆ ತುಂಬಾನೇ ಪ್ರಾಬ್ಲಮ್ ಕೊಡುವಂತ ಸಮಯ ಬಂದಿದೆ. ಓಕೆ, ನಿನ್ನ ಸಖತ್ ರಗಳೆ ಈಗ ಶುರು ಆಗುತ್ತೆ. ನೀನು ಒಂದ್ ಹೀರೋಯಿನ್ಗೆ ಆನ್ ಸ್ಕ್ರೀನ್ ಕಿಸ್ ಕೊಡ್ಬೇಕು ಅಂದ್ರೆ ಯಾವ ಹೀರೋಯಿನ್ ಇಷ್ಟಪಡ್ತೀಯ? ಈ ಕೆಳಗಿನ ಹೀರೋಯಿನ್ಸ್ ಅಲ್ಲಿ. ಓಕೆ, your options are ನೀತು, ದೀಪಾ ಸನ್ನಿಧಿ, ಪ್ರಣೀತಾ or ರಾಗಿಣಿ. ಜಾಸ್ತಿ ಹೋಗಿ Easy ಆಗಿ. ನಾಲ್ಕು ಆಪ್ಷನ್ಸ್. ನಾಲ್ಕೇ ಆಪ್ಷನ್. ಕಿಸ್ ಮಾಡ್ಲೇಬೇಕಾ? ಮಾಡ್ಲೇಬೇಕು. ನಿಮ್ ಡೈರೆಕ್ಷನ್ ಅಲ್ಲಿ? ನಾನ್ ಡೈರೆಕ್ಷನ್, ನಾನು ಹಂಗೆ ಇಟ್ಟಿರ್ತೀನಿ ಕ್ಯಾಮ್ರಾ. ಹಂಗಿಟ್ಟು ಆನ್ ಸ್ಕ್ರೀನ್ ಕಿಸ್ ಅಪ್ಪ, ಹೇಳ್ಬಿಡು. ಆನ್ ಸ್ಕ್ರೀನ್ ಎನಿವನ್. ಪ್ರಣೀತಾ. ಓಕೆ, ಪ್ರಣೀತಾ. ಓಕೆ, ಓಕೆ, ಆನ್ ಸ್ಕ್ರೀನ್ ಆಯ್ತು, ಆಫ್ ಸ್ಕ್ರೀನ್. ಓಕೆ, ಈ ಹೀರೋಸ್ ಅಲ್ಲಿ ಇರುವಂತದ್ದು ಒಂದು ವಿಷಯ ನಿಮ್ಮಲ್ಲಿ ಏನಿಲ್ಲ ಅನ್ಕೋತೀರಾ. ಫಸ್ಟ್ ವಿಜಯ ರಾಘವೇಂದ್ರ. ಸಿಂಪ್ಲಿಸಿಟಿ. ಕಿಟ್ಟಿ. ಗ್ರಿಪ್ ಓ ದ ಲ್ಯಾಂಗ್ವೇಜ್, ಕನ್ನಡ ಮಾತಾಡೋ ಉಚ್ಚಾರಣೆ. ಉಪೇಂದ್ರ, ಉಪ್ಪಿ. ಟೆಕ್ನಿಕಲಿ ಗುಡ್. ಟೆಕ್ನಿಕಲ್ ನಾಲೆಡ್ಜ್. ಈ ಹೀರೋಯಿನ್ಗಳು ಯಾವ ಬ್ರ್ಯಾಂಡ್ ಅನ್ನ ಎಂಡೋರ್ಸ್ ಮಾಡಬೇಕು, ಆ ಬ್ರ್ಯಾಂಡ್ ಒಂದು ಹೆಸರು ಕೊಡಿ, ಪ್ರಾಡಕ್ಟ್ ಆರ್ ಬ್ರ್ಯಾಂಡ್. ಓಕೆ, ಫಸ್ಟ್ ಆಪ್ಷನ್ ರಾಧಿಕಾ ಕುಮಾರಸ್ವಾಮಿ. ಬಳೆ. ರಕ್ಷಿತಾ ಅವರು. ನಾನಿಲ್ಲ, ಹೇಳು. ಹೆಲ್ಪ್ ಮಾಡ್ಲಾ? ಹೆಲ್ಪ್ ತಗೋಬೋದಾ? ಐ ಆಮ್ ಬಿಗ್ ಫ್ಯಾನ್ ಆಫ್ ರಕ್ಷಿತಾ. ಅದಕ್ಕೆ ಓಕೆ, ನಾನು ಅಷ್ಟೇ. ಫ್ಯಾನ್ ಹೇಳು, ಸುಂಟ್ರಗಾಳಿ ತರ ಗಾಳಿ ಬೀಸೋ ಫ್ಯಾನ್ ಬಗ್ಗೆ ಹೇಳು. ಸೀರಿಯಸ್ಲಿ ಕೆಡದಾಗಿದೆ. ಸಕ್ಕತ್ತಾಗಿದೆ, ಸೀರಿಯಸ್ಲಿ. ಶಿ ಇಸ್ ಲೈಕ್ ಒನ್ ರಕ್ಷಿತಾ. ಪ್ರಾಪರ್ ಸುಂಟ್ರಗಾಳಿ. ಶೇಡ್ಸ್ ಆಗಿ. ಪ್ರಿಯಾಂಕಾ ಉಪೇಂದ್ರ. ಪ್ರಿಯಾಂಕಾ ಉಪೇಂದ್ರ ಗುಲಾಬ್ ಜಾಮೂನ್. ನೀತು. ಒಳ್ಳೇದ್ ಹೇಳು, ಇಲ್ಲ ಆಮೇಲೆ ಹೊರಗಡೆ ಸಿಗ್ತೀಯ, ನೆನ್ಪಲ್ಲಿ ಇಟ್ಕೋ. ನೀತುಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ. ಒಳ್ಳೆ ಟಕ್ಕಂತ ನಿಂಗೆ ತುಂಬಾ ಗೊತ್ತಿರೋರಂದ್ರೆ ಟಕ್ಕಂತ ಹೇಳ್ಬೇಕಪ್ಪ. ಚೆನ್ನಾಗಿರೋದು ಹೇಳು, ಹೇಳ್ತಾ ಇದೀನಿ. ನೀತು ಹೇರ್ ಆಯಿಲ್. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಕ್ವೆಶ್ಚನ್. ಕೆಳಗಿರುವ ಪೊಲಿಟಿಷಿಯನ್ಸ್ ಅವ್ರ ವಯಸ್ಸಲ್ಲಿದ್ದಾಗ ಆಕ್ಟ್ ಮಾಡಿದ್ರೆ ಈಗಿರುವಂತ ಯಾವ ಹೀರೋಸ್ ನ ನೀವು ಅವ್ರ ಜೊತೆ ಕಾಸ್ಟ್ ಮಾಡ್ತಾ ಇದ್ದೀರಿ? ಹೀರೋಸ್ ಹೀರೋಯಿನ್ಸ್? ಹೀರೋಸ್. ಓಕೆ, ದೀಸ್ ಆರ್ ಲೇಡೀಸ್. ಓಕೆ, ಆಯ್ತಾ? ಸೊ ಫಸ್ಟ್ ನಮ್ಮ ಜಯಲಲಿತಾ ಅವರು. ಗಣೇಶ್. ಸೋನಿಯಾ ಗಾಂಧಿ. ಸೋನಿಯಾ ಗಾಂಧಿ ದಿಗಂತ್. ಸೂಪರ್. ಮಾಯಾವತಿ. ಮಾಯಾವತಿ ವಿಜಿ. ಸೂಪರ್. ಸುಷ್ಮಾ ಸ್ವರಾಜ್.
ಸುಷ್ಮಾ ಸ್ವರಾಜ್ಗೆ ವಿಜಯ ರಾಘವೇಂದ್ರ. ಓಕೆ, ಶೋಭಾ ಕರಂದ್ಲಾಜೆ. ಯೋಗಿ. ಓಕೆ, ನೀವು ನಿತ್ಯಾನಂದ ಸ್ವಾಮಿ ಆಗಿದ್ದಿದ್ರೆ ನಿಮ್ಮ ಜೊತೆ ಯಾವ ರಂಜಿತಾ ಪ್ಲೇಸ್ ಅಲ್ಲಿ ಯಾವ ಹೀರೋಯಿನ್ ಇರ್ಬೇಕಿತ್ತು ಅನ್ಸುತ್ತೆ ನಿಮ್ಗೆ? ಅವ್ರ ಹೆಸರೇನು ಹೇಳ್ತಲ್ಲ ಈಗ? ರಂಜಿತಾ. ನೋ, ನಾಟ್ ರಂಜಿತಾ, ದ ಹಿಂದಿ ಆಕ್ಟ್ರೆಸ್, ಲೇಟೆಸ್ಟ್ ಕ್ರಶ್ ಯಾಮಿ ಗೌತಮ್. ಯಾಮಿ ಗೌತಮ್. ಕನ್ನಡ, ಅವ್ರು ಕನ್ನಡದಲ್ಲೂ ಮಾಡಿದ್ದಾರೆ. ಕನ್ನಡ ಆದ್ರೆ ಕನ್ನಡ ಬೇಡ, ಯಾವ್ದೊಂದು ಹೇಳಿದ್ರೆ ತಾನೆ ಮುಗೀತು, ಕ್ವಶನ್ ಮುಗೀತು. ನೆಕ್ಸ್ಟ್ ಹೇಳಪ್ಪ, ಪರವಾಗಿಲ್ಲ. ರಗಳೆ ಪಾಟು ಆಯ್ತು. ಕನ್ನಡನೇ ಹೇಳಪ್ಪ, ಸುಮ್ನೆ ಪಕ್ಕದಲ್ಲಿ ಕೂರ್ಸ್ಕೊಳಕೇನು? ಪಕ್ಕದಲ್ಲಿ ಕೂರ್ಸ್ಕೊಳಕ ನೀತುನೇ ಆಗ್ಲಿ, ಪಕ್ಕದಲ್ಲಿ ನೀರಾ ರೂಪದಲ್ಲಿ. ಓಕೆ, ಮೀರಾ ಆ ತಂಬುರಿ ತಗೊಂಡ್ ತಲೆ ಮೇಲೆ ನೋಡಿ. ಈ ಕೆಳಗಿರುವ ಹೆಸರುಗಳು ಹೇಳ್ತೀನಿ ನಾನು, ಕೆಲವು ಹೆಸರುಗಳು. ಅವ್ರನ್ನ ಆ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಇಂಡಸ್ಟ್ರಿ ಅವರು. ಸೊ ನಂಬರ್ 1 ಸುದೀಪ್, ಪರ್ಫಾರ್ಮರ್. ಓಕೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಆಕ್ಷನ್. ದುನಿಯಾ ವಿಜಯ್. ಅವ್ನು ಆಕ್ಷನ್ ಹೇಳ್ಬೇಕಾಯ್ತು. ಇದು ಹೀರೋಸ್ ಆಕ್ಷನ್. ಕಾರ್ಟ್ ವೀಲ್, ಸ್ಟಂಟ್ಸ್, ಮೇಜರ್ ಸ್ಟಂಟ್ಸ್. ಯೋಗರಾಜ್ ಭಟ್. ರೊಮ್ಯಾಂಟಿಕ್ ಮೂವೀಸ್. ಹರಿಕೃಷ್ಣ. ಮ್ಯೂಸಿಕ್, ಮೆಲಡಿ. ನನಗೇನೋ ಯಕ್ಕ ರಾಜ ರಾಣಿ ನೆನಪಾಗತ್ತಪ್ಪ. ನಂಗೆ ಮ್ಯೂಸಿಕ್, ಹರಿಕೃಷ್ಣ. ಸಾಧು ಕೋಕಿಲ. ರಕ್ತ ಕಣ್ಣೀರು. ಅನಿತಾ. ಚಪ್ಲಿ. ಓಕೆ. ಸಂಜನಾ. ಗಂಡ ಹೆಂಡತಿ. ನನ್ನ ಹೆಂಡತಿ. ಗಂಡ ಹೆಂಡತಿ. ಓಕೆ, ಸೊ ಇವಾಗ ಸಖತ್ ರಗಳೆ ರೌಂಡ್ ನ ರಾಕ್ ಸ್ಟಾರ್ ನೀತು. ವಾಟ್? ಸೀರಿಯಸ್ಲಿ? ಅವನು ಕೊಡಕ್ ಹೋಗಿಕೊಂಡು, ಏಕೆ ಅಂದ್ರೆ ನೀನ್ ತುಂಬಾ ಒಳಗೆ ನಮ್ಮ ಜೂರಿ ಮೆಂಬರ್ಸ್ ಇಂದ ಬಂದಿರುವಂತ ಇದು, ನೀನ್ ತುಂಬಾ ಬೋಲ್ಡ್ ಆಗಿ ಆನ್ಸರ್ ಮಾಡಿದ್ಯಾ. ಅವನು ತುಂಬಾ ಯೋಚನೆ ಮಾಡಿ ಪಾಸ್ ಗಳೆಲ್ಲಾ ಹೇಳಿ ಅದಮ್ಮ ಕೊಡಿ. ದಯವಿಟ್ಟು ತಗೊಳ್ಳಿ. ಓಕೆ, ಸೊ ಹೇಗ ಅನ್ನಿಸ್ತಾ ಇದೆ ಇದು ಗೆದ್ದಿದ್ರಿಂದ? ಗೆದ್ದಿದ್ರಿಂದ ಐ ಫೀಲಿಂಗ್ ವೆರಿ ಹ್ಯಾಪಿ. ಇನ್ನೂ ಹೇಳ್ಬೋದಾಗಿತ್ತು ಅಂತ ಅನ್ಸ್ತಾ ಇದೆ ಇನ್ನ ಇವಾಗ. ಜಾಸ್ತಿ ಹೇಳ್ಬೋದು. ಅದು ವಿಶಾಲ ಆನ್ಸರ್ಸ್ ನೋಡಿದ್ಮೇಲೆ ಪರವಾಗಿಲ್ಲ, ನಾನೇ ಬೆಟರ್ ಅಂತ ಅನ್ಸ್ತಾ ಇದೆ. ಓಕೆ, ಸೊ ಸೋತಿದ್ದಕ್ಕೆ ಹೇಗ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿವನ್. ಓಕೆ, ನಿಮ್ಮಿಬ್ರಿಗೂ ನಮ್ಮ ರಗಳೆಯ ಇನ್ನೊಂದು ಸರ್ಪ್ರೈಸ್ ವಾವ್, ಭಾವಚಿತ್ರ. So thank you to both of you coming on my show. So ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆ ಮುಗಿಯುವಂತ ಸಮಯ ಆಯ್ತು. ಆದ್ರೆ ಮುಂದಿನ ಮಯಾಸ್ ಮೇಡ್ ವಿತ್ ಲವ್ ರಗಳೆ ವಿತ್ ರಿಷಿಕಾ ಅಲ್ಲಿ ನಾನ್ ನಿಮ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.